अरुणां करुणातरङ्गिताक्षीं धृतपाशाङ्कुश पुष्पबाणचापाम् अणिमादिभिरावृतां मयूखयीम् अहमित्येव विभावये भवानी. ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಇಂದಿನ ಲಲಿತಾ ಸಹಸ್ರನಾಮದ ಧ್ಯಾನ ಶ್ಲೋಕಗಳ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಪ್ರತಿ ಸಹಸ್ರನಾಮದಲ್ಲಿ ಪ್ರಾರಂಭಕ್ಕಿಂತ ಮೊದಲು ಧ್ಯಾನ ಶ್ಲೋಕಗಳನ್ನು ನಾವು ಹೇಳ್ತೇವೆ. ಇದಕ್ಕೆ ನಿರ್ದಿಷ್ಟವಾದ ಕಾರಣ ಏನಾದರೂ ಇದೆಯಾ? ಧ್ಯಾನ ಶ್ಲೋಕದ ಪ್ರಾರಂಭದಿಂದನೇ ನಾವು ಆ ದೇವಿಯನ್ನು ಒಂದು ಧ್ಯಾನಿಸೋದಕ್ಕೆ ನಮಗೆ ಹೆಚ್ಚಿನ ಒಂದು ಶಕ್ತಿ ಸಿಗುತ್ತಾ? ಹೇಗೆ ಸ್ವಲ್ಪ ಒಂದು ಮಾಹಿತಿನ. ಕಣ್ಣು ಮುಚ್ಚಿದ ಒಡನೆಯೇ ಆತ್ಮಸ್ವರೂಪಿಣಿಯಾಗಿ, ಕಣ್ಣು ತೆರೆದ ಒಡನೆಯೇ ಪ್ರಪಂಚ ಸ್ವರೂಪಿಣಿಯಾಗಿ, ಒಳಗೂ ಹೊರಗೂ ಸಮರಸವಾಗಿ ಇರುವಂಥ ಆ ದಿವ್ಯ ಮಾತೆಗೆ, ಆ ಬ್ರಹ್ಮಾಂಡ ಮಾತೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಜಗನ್ಮಾತೆ ಏನು ಜ್ಞಾನವನ್ನು ನೀಡುತ್ತಾಳೋ ಅದರಂತೆ ಮಾತಾಡೋದಕ್ಕೆ ಬಯಸ್ತೇನೆ. ಅದು ನಮ್ಮ ದಿವ್ಯಾತ್ಮ ಸ್ವರೂಪಗಳಾದಂಥ ಆ ವೀಕ್ಷಕರಿಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಧ್ಯಾನ ಶ್ಲೋಕಗಳು ಪ್ರತಿಯೊಂದು ಸಹಸ್ರನಾಮಕ್ಕೂ ಇಟ್ಟಿರ್ತಾರೆ ಮುಂದೆ. ಯಾಕೆ ಅಂತಂದರೆ ಆ ಧ್ಯಾನಿಸುವ ವಸ್ತು ಅಂದರೆ ಆ ಸಹಸ್ರನಾಮಗಳಲ್ಲಿ ಇರುವಂಥ ಆ ದೈವತ್ವವನ್ನು ಮೊದಲಿಗೆ ಒಂದು ಸಂಕ್ಷಿಪ್ತವಾದ ಒಂದು ಚಿತ್ರವನ್ನು ಕೊಟ್ಟು ಅದನ್ನು ಧ್ಯಾನಿಸ್ತಾ, ಆ ದೇವಿಯನ್ನು ಧ್ಯಾನಿಸ್ತಾ ನಾವು ಆನಂತರ ಸಹಸ್ರನಾಮವನ್ನು ಪಠನೆ ಮಾಡುವಂಥದ್ದು ಅಥವಾ ಕೆಲವು ಮಂತ್ರಗಳನ್ನು ಪಠನೆ ಮಾಡುವಂಥದ್ದು ಇರುತ್ತೆ. ಅದಕ್ಕೆ ಮೊದಲು ಒಂದು ಧ್ಯಾನ ಶ್ಲೋಕವನ್ನು ಹೇಳಿ ಅದರಂತೆ ಧ್ಯಾನ ಶ್ಲೋಕದಲ್ಲಿ ಬರುವಂಥ ಆ ಮೂರ್ತಿ ಚಿತ್ರವನ್ನು ಅವರು ಕಲ್ಪನೆ ಮಾಡಿಕೊಂಡು ಧ್ಯಾನಕ್ಕಾಗಿ ಬಳಸ್ಕೊಬೇಕಾಗುತ್ತೆ. ಒಂದು ಏನು ಬೇಕಾಗುತ್ತೆ ಇದಕ್ಕೆ ಅಂತ ಹೇಳ್ಬಿಟ್ಟು ಈಗ ಧ್ಯಾನ ಇದನ್ನ ಒಂದು ರೀತಿ ಧಾರಣೆ ಮಾಡೋ ಹಾಗೆ ಧಾರಣ, ಧ್ಯಾನ, ಸಮಾಧಿ ಅಂತ ಕರಿತೀವಲ್ವ. ಯಾವುದೇ ಒಂದು ಚಿತ್ರವನ್ನು ಆ ಒಂದು ಚಿತ್ರಕ್ಕೆ ಧಾರಣೆ ಮಾಡಬೇಕು. ಆನಂತರ ಮನಸ್ಸನ್ನು ಧಾರಣೆ ಮಾಡಿದ್ಮೇಲೆ ಆ ಧಾರಣೆನೇ ನಿರಂತರವಾಗಿದ್ದು ಅದು ಧ್ಯಾನವಾಗುತ್ತೆ. ಆನಂತರ ಸಮಾಧಿ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಧಾರಣೆ ಮುಖ್ಯ. ಹೌದು. ಅದಕ್ಕೋಸ್ಕರನೇ ಮೊದಲೊಂದು ಚಿತ್ರ ಸ್ವರೂಪವನ್ನು ಕೊಡುವಂಥದ್ದು. ಜಗನ್ಮಾತೆಗೆ ಒಂದು ಸ್ವರೂಪ ಅಥವಾ ಯಾರು ಯಾವ ಮಂತ್ರವನ್ನು ದೀಕ್ಷೆ ಪಡೆದಿರ್ತಾರೋ ಆ ಮಂತ್ರದ ದೇವತೆಯನ್ನು ಧ್ಯಾನ ಶ್ಲೋಕದ ಮೂಲಕ ಧ್ಯಾನಿಸಿ ಕಲ್ಪನೆ ಮಾಡಿಕೊಂಡು ಧ್ಯಾನಿಸ್ಬೇಕು. ಧಾರಣ ಮಾಡಿ ಧ್ಯಾನಿಸ್ಬೇಕು. ಇಂಥ ಒಂದು ವಿಷಯಗಳನ್ನು ನಾವು ಯಾವುದರಿಂದ ಅದನ್ನು ಕಲ್ಪನೆ ಮಾಡ್ಕೊಬೇಕು, ಹೇಗೆ ಕಲ್ಪನೆ ಮಾಡ್ಕೊಬೇಕು, ಅದಕ್ಕೆ ಪೂರಕವಾದಂಥ ಕೆಲವು ವಿಚಾರಗಳೆಲ್ಲ ಇದ್ದಾವೆ. ಅದನ್ನೆಲ್ಲ ಚಿಂತನೆ ಮಾಡ್ತಾ ಹೋಗೋಣ. ಈಗ ಉದಾಹರಣೆಗೆ ಈ ಸಹಸ್ರನಾಮ ಯಾಕೆ ಪಠಿಸ್ಬೇಕು, ಧ್ಯಾನ ಶ್ಲೋಕ ಯಾಕೆ ಹೇಳಬೇಕು, ಧ್ಯಾನ ಶ್ಲೋಕಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಏನು? ಈಗ ಧ್ಯಾನ ಶ್ಲೋಕಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಭಾವನೆ. ನಮ್ಮ ಹೃದಯವನ್ನು ದೇವಿಗೆ ಅರ್ಪಣೆ ಮಾಡುವಂಥದ್ದು. ನಮ್ಮ ಹೃದಯದ ಭಾವನೆಗಳನ್ನು ದೇವಿಯ ಪಾದಗಳಿಗೆ ಅರ್ಪಿಸುವಂಥದ್ದು. ಹೃದಯ ಭಾವನೆಗಳನ್ನು ದೇವಿಯಂತೆ ಚಿತ್ರಿಸ್ಕೊಳ್ಳುವಂಥದ್ದು. ಇಲ್ಲಿ ನಂಬಿಕೆ ಬೇಕು. ಇಲ್ಲಿ ಒಂದು ದೇವಿಯನ್ನು ಕಲ್ಪನೆ ಮಾಡ್ಕೊತೀವಿ ಅಥವಾ ಒಂದು ದೇವರನ್ನು ಕಲ್ಪನೆ ಮಾಡ್ಕೊತೀವಿ. ನಂಬಿಕೆ ಬುನಾದಿ. ಇದಕ್ಕೆ ನಂಬಿಕೆನ ಬುನಾದಿ. ನಂಬಿಕೆ ಯಾವುದರಿಂದ ಕೂಡಿದೆ ಅಂದರೆ ಭಾವನೆಯಿಂದ ಕೂಡಿದೆ. ಆದರೆ ವಿಚಾರ ಅನ್ನೋದು ಇನ್ನೊಂದು ಕಡೆ ಇದೆ. ಇದು ನಾನಲ್ಲ, ಇದು ನನ್ನ ಆತ್ಮ, ಅದು ವಿಚಾರ ತಿಳುವಳಿಕೆ ಅನ್ನುವಂಥದ್ದು ಇದೆಯಲ್ಲ, ಅದು ಬೌದ್ಧಿಕ ಮಟ್ಟಕ್ಕೆ ಸೇರಿರುವಂಥದ್ದು. ವಿಮರ್ಶಾತ್ಮಕವಾದಂಥದ್ದು. ಬುದ್ಧಿಪೂರ್ವಕವಾಗಿ ಚಿಂತನೆ ಮಾಡ್ತಾ ಹೋಗುವಂಥದ್ದು. ವಿಮರ್ಶೆ ಮಾಡ್ತಾ 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 ಇದು ನಾನಲ್ಲ, ಇದು ನಾನಲ್ಲ ಅನ್ನುವಂಥದ್ದು ಬುದ್ಧಿಗೆ ಹೊರೆ ಹಚ್ಚಬೇಕು. ಅಲ್ಲಿ ಬುದ್ಧಿಗೆ ಹೊರೆ ಹಚ್ಚುವಂಥದ್ದು, ಮನಸ್ಸಿಗೆ ಚಿಂತನೆ ಕೊಡುವಂಥದ್ದು, ಬುದ್ಧಿ ತೂಕ ಮಾಡು, ಬುದ್ಧಿ ಇದು ಇದಾ 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 ಅಂತ ತುಲನಾತ್ಮಕವಾಗಿ ತಿಳ್ಕೊಳ್ತಾ ಹೋಗುವಂಥದ್ದು ವಿಚಾರಧಾರೆ ಆಗಿತ್ತು. ಅಂದರೆ ಇದು ಭಾವನಾತ್ಮಕ ಧಾರೆ. ಇದನ್ನು ಹೇಗೆ ಇನ್ನೂ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ, ಸ್ಥಾಪಕಾಯ ಚ ಧರ್ಮಸ್ಯ
ಸರ್ವಧರ್ಮ ಸ್ವರೂಪಿಣೇ ಅವತಾರ ವರಿಷ್ಠಾಯ ಶ್ರೀರಾಮಕೃಷ್ಣಾಯ ತೇ ನಮಃ. ರಾಮಕೃಷ್ಣ ಪರಮಹಂಸರು ಮತ್ತು ಆ ದಿವ್ಯ ಮಾತೆ ಶಾರದಾ ಮಾತೆ ವಿವೇಕಾನಂದರು ಆ ದಿವ್ಯತ್ರಯರಿಗೆ ನಮಸ್ಕಾರ ಮಾಡ್ತಾ ಇವತ್ತಿನ ಒಂದು ಚಿಂತನೆಯನ್ನು ಪ್ರಾರಂಭ ಮಾಡೋಣ. ವಿವೇಕಾನಂದರಿಗೆ ಅವರು ದೇವರನ್ನು ನೋಡಬೇಕು, ದೇವ್ರು ಇದಾನ, ಇದ್ರೆ ಇದ್ಯಾಕೆ ಇಷ್ಟೊಂದು ಜನಗಳಿಗೆಲ್ಲ ಕಷ್ಟ, ಇದ್ಯಾಕೆ ಇಷ್ಟೊಂದು ಸಮಸ್ಯೆಗಳು. ಆ ಒಂದಿನ ಆಗಿನ ಕಾಲದಲ್ಲಿ ಎಲ್ಲ ದೊಡ್ಡ ದೊಡ್ಡ ಸಾಧಕರನ್ನ ಹೋಗಿ ಕೇಳ್ತಾರೆ. ರವೀಂದ್ರನಾಥ್ ಠಾಕೂರ್ ತಂದೆ ದೇವೇಂದ್ರನಾಥ್, ಮಹರ್ಷಿ ದೇವೇಂದ್ರನಾಥ್ ಠಾಕೂರ್ ಅಂತ ಅವ್ರ ಹೆಸರು. ಅವ್ರನ್ನ ಹೋಗಿ ಕೇಳ್ತಾರೆ, ಅಲ್ಲೂ ಸರಿಯಾಗಿ ಉತ್ತರ ಸಿಗಲ್ಲ. ಅಲ್ಲಿ ಕೇಶವ ಚಂದ್ರಸೇನ ಅಂತ ಇರ್ತಾನೆ, ಇನ್ನೂ ಅನೇಕ ಗಣ್ಯರು ಇರ್ತಾರೆ. ಅವರೆಲ್ಲ ಏನು ಉತ್ತರ ಕೊಡ್ತಾರೆ ಅಂತಂದ್ರೆ, ನಿನ್ನಲ್ಲಿ ಒಂದು ದೈವಿಕ ಶಕ್ತಿ ಅನ್ನುವಂಥದ್ದಿದೆ, ದೈವಿಕ ಭಾವನೆ ಅನ್ನೋದಿದೆ, ನೀನು ಅದನ್ನ ಕುರಿತು ಚಿಂತನೆ ಮಾಡು, ಇದನ್ನ ಕುರಿತು ಚಿಂತನೆ ಮಾಡು. ಎಲ್ಲರೂ ಸಹ ಅವರ ಪಾಂಡಿತ್ಯಕ್ಕೆ ತಕ್ಕಂತೆ ಅವ್ರಿಗೆ ವಿಶ್ಲೇಷಣೆ ಮಾಡಕ್ ಶುರು ಮಾಡಿದ್ರು. ಯಾರು ಅನುಭವವನ್ನ ತೋರ್ಪಡಿಸ್ಕೊಂತ ಇಲ್ಲ, ಅನುಭವವನ್ನ ಹೇಳಕ್ ಆಗ್ತಾ ಇಲ್ಲ. ಅದನ್ನ ಯಾರೋ ಹೇಳಿದ್ರು, ಇಂಥ ಕಡೆ ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಅನ್ನೋರು ಇದ್ದಾರೆ, ಅವ್ರನ್ನ ಭೇಟಿ ಮಾಡು ಅಂತ ಹೇಳ್ಬಿಟ್ಟು ಕೇಳ್ತಾರೆ. 18 ವರ್ಷ 16-18 ವರ್ಷ ಇರ್ಬೋದು. ಆ ಸಮಯದಲ್ಲಿ ದಕ್ಷಿಣೇಶ್ವರಕ್ಕೆ ಬಂದು ರಾಮಕೃಷ್ಣ ಪರಮಹಂಸರನ್ನ ನೋಡ್ತಾರೆ. ಅಂದ್ರೆ ದೇವರನ್ನ ಕಾಣಬೇಕು ಅನ್ನೋ ಅಷ್ಟೊಂದು ಉತ್ಕಟವಾದಂತ ಒಂದು ಆಕಾಂಕ್ಷೆ ಇತ್ತು. ಯಾರಾದ್ರೂ ನೋಡಿರೋರು ಇದ್ದಾರಾ, ನೋಡಿರೋರು ಇದ್ರೆ ಅವ್ರನ್ನ ನಾನು ತೀವ್ರತೆ ಹೆಚ್ಚಾದಾಗ್ಲೇ ಅವ್ರನ್ನ ತಿಳ್ಕೊಂಡು ಅವರಂತೆ ನಾನು ಅದನ್ನ ಸಾಧಿಸ್ಬೇಕು ಅನ್ನೋ ಒಂದು ತೀವ್ರ ಸ್ವರೂಪದಲ್ಲಿ. ಪ್ರತಿಯೊಬ್ಬರಿಗೂ ಆ ರೀತಿ ತೀವ್ರತೆ ಬೇಕು. ಆ ತೀವ್ರ ಸ್ವರೂಪದಲ್ಲಿರುವಂತ ಒಂದು ತೃಷ್ಣೆ ಅನ್ನೋದು ಇದೆಯಲ್ಲ, ಅದು ಎಲ್ರಿಗೂ ಇರ್ಬೇಕು. ಆ ದಾಹ ಇದ್ರೇನೆ ಅವಾಗ ಅದನ್ನ ಪಡೆಯಕ್ ಸಾಧ್ಯ. ರಾಮಕೃಷ್ಣ ಪರಮಹಂಸರನ್ನ ದೂರದಿಂದ ನೋಡ್ಬಿಟ್ಟು, ಇವ್ರೇನು ಓದಿಲ್ಲ, ಏನು ತಿಳ್ಕೊಂಡಿಲ್ಲ, ಇವ್ರು ನೋಡಿದ್ರೆ ಒಂದು ಸಾಮಾನ್ಯ ಪೂಜಾರಿ ತರ ಇದ್ದಾರೆ, ಅರ್ಚಕರ ತರ ಇದ್ದಾರೆ, ಇವ್ರ ಹತ್ರ ನನ್ನ ಒಂದು ಕೋರಿಕೆ ಹೇಗೆ ಈಡೇರುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಹೋಗಿದ ತಕ್ಷಣ, ಬಾಬಾ ನಿನಗೋಸ್ಕರ ನಾನು ಕಾಯ್ತಾ ಇದ್ದೆ ಹಾಗೆ ಅಂತ ಹೇಳ್ಬಿಟ್ಟು ತುಂಬಾ ಪ್ರೀತಿಯಿಂದ ತುಂಬಾ ವಿಶ್ವಾಸದಿಂದ ಕರ್ಕೊಂಡೋಗಿ ಸ್ವೀಟ್ಸ್ ಎಲ್ಲ ತಿನ್ನಿಸಿ, ನಿನ್ಗೋಸ್ಕರ ನಾನು ಇಷ್ಟೆಲ್ಲ ಕಾದೆ ನಾನು ಹಾಗೆ ಏನ್ ಈ ತರ ಹುಚ್ಚುಚ್ಚು ತರ ಮಾತಾಡ್ತಾ ಇದಾರಲ್ಲ ಅಂತ ಅನಿಸ್ತು. ಮಹಾಶಯರೇ, ನೀವು ದೇವರನ್ನ ನೋಡಿದ್ದೀರಾ? ದೇವರನ್ನ ನಾನು ನೋಡಿದ್ದೀನಿ, ಸ್ಪಷ್ಟವಾಗಿ ನಾನು ನೋಡಿದ್ದೀನಿ, ನಾನು ತೋರಿಸಬಲ್ಲೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದಾ? ಅವ್ರಿಗೆ ಒಂದು ಆಶ್ಚರ್ಯ ಆಯ್ತು. ಎಂತೆಂಥವ್ರು ದೊಡ್ಡವ್ರನ್ನ ನೋಡಿ, ನಾನು ಎಷ್ಟೋ ದೊಡ್ಡ ದೊಡ್ಡ ಪಂಡಿತರನ್ನೆಲ್ಲ ನೋಡಿದೆ, ಇಷ್ಟೊಂದು ವಿಶ್ವಾಸದಿಂದ ಯಾರು ಹೇಳ್ತಾ ಇಲ್ವಲ್ಲ ಅಂತ ಬಿಟ್ಟು ಬಂದು ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಅವರ ಪಾದವನ್ನ ವಿವೇಕಾನಂದರ ಎದೆಗೆ ತಾಕಿಸ್ತಾರೆ. ಅವ್ರಿಗೆ ಬ್ರಹ್ಮಾಂಡನೇ ಸುತ್ತೋ ಹಾಗೆ ಅನುಭವ ಆಗುತ್ತೆ, ಮೂರ್ಛೆ ಹೋಗ್ಬಿಡ್ತಾರೆ. ಅಲ್ಲಿ ಅವ್ರ ಜೊತೆಲಿ ಬಂದಂತ ಫ್ರೆಂಡ್ಸ್, ಏನ್ ಮಾಡ್ಬಿಟ್ರಿ ನೀವು ಅವ್ರಿಗೆ, ಹಾಗೆ ಏನೂ ಆಗಲ್ಲ, ಸುಮ್ಮನೆ ಇರಪ್ಪ ಹಾಗೆ. ರಾಮಕೃಷ್ಣ ಪರಮಹಂಸರಿಗೆ ಏನ್ ಅನುಭವ ಆಗಿತ್ತೋ, ನನಗೇನು ದೇವರನ್ನ ತೋರಿಸಿ ಅಂತ ಹೇಳಿದ್ರೆ ನನ್ಗೇನೋ ಮಾಡ್ಬಿಟ್ರಿ ನೀವು ಅಂತ. ನಾನು ಇನ್ನೇನು ಮಾಡೋಕ್ಕಾಗಲ್ಲ, ನನಗೆ ವಿಚಾರಗಳಿಂದ ಅದನ್ನ ತಿಳಿಸ್ಕೊಡಕ್ಕಾಗಲ್ಲ, ಅದನ್ನ ತಿಳಿಸೋಕ್ಕಾಗಲ್ಲ. ಈಗ ನಿನಗೆ ಅನುಭವ ಆಗಿದೆ, ಏನು ಅನುಭವ ಆಗಿದೆ ಅದು ನಿನಗೆ ವಿಶ್ವಾಸ ಬರೋ ಅಂತ ಒಂದು ಅನುಭವ ಆಗಿದೆ, ನಾನು ನಿನಗೆ ತೋರಿಸಬಲ್ಲೆ ಅದನ್ನ ಅಂತೇಳಿ. ನನಗೇನು ದರ್ಶನ ಆಗಿದೆ, ಏನು ಅನುಭವ ಆಗಿದೆ, ಆ ಅನುಭವವನ್ನು ನಿನಗೆ ದಾರಿ ಎರೆಯಬಲ್ಲೆ. ಹಾಗಾಗಿ ಅದನ್ನ ಚಿಂತನೆಯಿಂದ ವಿಚಾರದಿಂದ ತಿಳಿಸ್ಕೊಡಕ್ಕಾಗಲ್ಲ. ವಿಚಾರ ಬೇರೆ, ಅನುಭವ ಬೇರೆ. ಹೀಗಾದಾಗ ಅವರು ರಾಮಕೃಷ್ಣ ಪರಮಹಂಸರು ಏನೊಂದು ಸಿದ್ಧಿ ಸಾಧನೆಗಳನ್ನು ಮಾಡಿದ್ರು, ಏನೊಂದು ಜ್ಞಾನವನ್ನು ಹೊಂದಿದ್ರೋ ಅದನ್ನು ತಿಳಿಸೋದಕ್ಕೆ ಒಬ್ಬರು ಪ್ರವಾದಿ ಬೇಕಾಗಿತ್ತು. ಆ ಪ್ರವಾದಿನೇ ಸ್ವಾಮಿ ವಿವೇಕಾನಂದರು. ಅವ್ರ ಹತ್ರ ಅನುಭವಗಳನ್ನು ಪಡ್ಕೊಂಡು ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಹಂಚಿದ್ರು. ಅದೇ ರೀತಿ ಇವರು ರಾಮಕೃಷ್ಣ ಪರಮಹಂಸರು ವೇದಾಂತಗಳನ್ನೆಲ್ಲ ಓದ್ಕೊಂಡಿದ್ರ,
ಪಾಂಡಿತ್ಯವನ್ನು ಪಡೆದಿದ್ರ ಅಂತಂದರೆ ಅವರು ಸಾಧಕರು, ಅವರು ಅನುಭವವನ್ನು ಪಡ್ಕೊಂಡಿದ್ರು. ಎಲ್ಲ ವೇದಗಳಿಗಿಂತ ಶ್ರೇಷ್ಠವಾದದ್ದನ್ನು ಪಡ್ಕೊಂಡ್ಬಿಟ್ಟಿದ್ರು ಅವರು. ವೇದಗಳೆಲ್ಲ ಅದೆಲ್ಲ ಅಳಿಸಲಾಗಿರುತ್ತೆ ಆ ಜ್ಞಾನವಲ್ಲ. ಇವರು ಅದನ್ನು ನಿಜವಾಗಲೂ ಪಡ್ಕೊಂಡಿದ್ರಲ್ವಾ. ಯಾವುದೇ ಒಂದು ರೀತಿಯ ಓದು ಬರಹಗಳಿಲ್ಲದೆ ಅದನ್ನು ಪಡೆದಿದ್ರು ಅವರು. ಆ ಒಂದು ದಿವ್ಯಾನಂದವನ್ನು ಪಡಿತಾ ಇದ್ರು, ಪ್ರತಿನಿತ್ಯ ಪಡಿತಾ ಇದ್ರು. ಆ ದಿವ್ಯ ಜ್ಞಾನವನ್ನು ವಿವೇಕಾನಂದರಿಗೆ ದಾರೆ ಎರೆದ್ರು. ವಿವೇಕಾನಂದರು ಇಡೀ ಜಗತ್ತಿಗೆ ಅದನ್ನು ಹಂಚಿದರು. ಹೀಗೆ ಈ ಒಂದು ತಿಳುವಳಿಕೆ ಅನ್ನುವಂಥದ್ದು, ವಿಚಾರಧಾರೆ ಅನ್ನುವಂಥದ್ದು ಬುದ್ಧಿಗೆ ಸಂಬಂಧಪಟ್ಟಂಥದ್ದು. ಅದನ್ನು ಮನಸ್ಸಿನಿಂದ, ಬುದ್ಧಿಯಿಂದ ವಿಚಾರ ಮಾಡ್ಬೋದು. ಈ ಭಗವಂತನ ಧ್ಯಾನವನ್ನು ಭಾವಿಸ್ಬೇಕು, ಭಾವಿಸಿ ಅನುಭವಿಸ್ಬೇಕು. ಎಷ್ಟು ಭಾವಿಸ್ತೀವೋ ನಾವು ಅಷ್ಟು ಚೆನ್ನಾಗಿ ಈ ಧ್ಯಾನದ ಅನುಭವ ನಮಗಾಗುತ್ತೆ. ಆ ಒಂದು ಇದಾದರೆ ಅದು ಇನ್ನೊಂದು ಮುಖ್ಯವಾಗಿ ಬೇಕಾಗಿರುವಂಥದ್ದು ನಂಬಿಕೆ. ನಂಬಿಕೆ ಅನ್ನುವಂಥ ಹೇಗೆ ಬರುತ್ತೆ ಅಂತಂದರೆ, ಮಳೆ ಬರ್ತಾ ಇಲ್ಲ, ಆ ಮಳೆಗಾಗಿ ಪ್ರಾರ್ಥನೆ ಮಾಡೋದಕ್ಕೆ ಡಂಗೂರ ಹೊಡೆಸಿದ್ರು, ಎಲ್ಲರೂ ಹೋಗ್ತಾ ಇದ್ರು ಆ ಪ್ರಾರ್ಥನೆ ಮಾಡೋದಕ್ಕೆ ಒಂದು ಜಾಗಕ್ಕೆ. ಆ ಒಂದು ಪ್ರಾರ್ಥನೆ ಮಾಡಿದಾಗ ಮಳೆ ಬರುತ್ತೆ ಅನ್ನೋವಂಥದ್ದು ಒಂದು, ಎಲ್ಲರೂ ಕೂಡಿ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಕಡೆ ಒಟ್ಟಾಗಿ ಸೇರೋದಕ್ಕೆ ಹೋಗ್ತಾ ಇದ್ರು. ಅದರಲ್ಲಿ ಒಬ್ಬ ಸಣ್ಣ ಮಗು, ಚಿಕ್ಕ ಮಗು ಹೋಗ್ತಾ ಛತ್ರಿ ಇಟ್ಕೊಂತ ಹೋಗ್ತಾ ಇದ್ದಂತೆ. ಎಲ್ಲ ದೊಡ್ಡವರೆಲ್ಲ ಗೇಲಿ ಮಾಡಿದ್ರಂತೆ, ಏನಿದು ನೀನು ಛತ್ರಿ ಇಟ್ಕೊಂಡಿದ್ಯಲ್ಲ, ಹಾಗೆ ಇಷ್ಟೊಂದು ಒಣ ಬಿಸಿಲಲ್ಲಿ, ರಣ ಬಿಸಿಲು, ಈಗ ಮಳೆ ಬರುತ್ತೆ ನಿನಗೆ, ಛತ್ರಿ ಹಿಡ್ಕೊಂಡಿದ್ಯಲ್ಲ. ಈಗ ಮಳೆಗಾಗಿ ನಾವು ಪ್ರಾರ್ಥನೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಆ ಪ್ರಾರ್ಥನೆ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋ ಒಂದು ವಿಶ್ವಾಸ ನಿಮ್ಗಿಲ್ವಾ ಅಂತ ಕೇಳ್ತಾ ಇದ್ದಾನೆ ಹುಡುಗ. ಎಂತ ಅಲ್ವಾ? ಹೌದು. ಆ ವಿಶ್ವಾಸ ನಮಗೆ ಎಲ್ಲ ಒಂದು ಕಡೆ ಇಲ್ಲ, ಅದಕ್ಕೋಸ್ಕರ ನಮ್ಗೆ ಅದು ಕಾಣ್ತಾ ಇಲ್ಲ. ವಿಶ್ವಾಸ ಇದ್ರೆ ಖಂಡಿತವಾಗಿಯೂ ಅದು ಕಾಣುತ್ತೆ, ಸಿದ್ಧಿ ಆಗುತ್ತೆ, ಕಾಣುತ್ತೆ, ಎಲ್ಲವೂ ಆಗುತ್ತೆ. ಹೌದು. ಹಾಗಾಗಿ ಇಂಥ ಒಂದು ವಿಚಾರಗಳ ವಿಶ್ವಾಸ ಸಂಪೂರ್ಣವಾಗಿರ್ಬೇಕು. ವಿಶ್ವಾಸ ಇದ್ರೇನೆ, ನಂಬಿಕೆ ಇದ್ರೇನೆ. ಅರೆಬರೆ ವಿಶ್ವಾಸ ಇದ್ರೆ ಆಗೋದಿಲ್ಲ. ಈಗ ಮಳೆ ಬರುತ್ತೋ ಇಲ್ವೋ ಅನ್ನೋಂಥದ್ದು ಒಂದು ಇದಿದ್ರೆ ಹೌದು, ಅದು ಬರೋದಿಲ್ಲ. ಬಂದೇ ಬರುತ್ತೆ ಅನ್ನೋ ಒಂದು ದೃಢ ವಿಶ್ವಾಸದಿಂದ ಒಂದು ಛತ್ರಿ ಹಿಡ್ಕೊಂಡಿದ್ದ. ಹೌದು. ಆ ಒಂದು ವಿಶ್ವಾಸ ಇದ್ರೆ ಏನಾದ್ರೂ ಒಂದು ಗಳಿಸ್ಬೋದು, ಏನಾದ್ರೂ ಒಂದು ಪಡಿಬೋದು, ಇಲ್ಲಾಂದ್ರೆ ಏನನ್ನೂ ಪಡೆಯೋಕ್ಕಾಗಲ್ಲ. ಹೌದು. ಲಲಿತಾ ಸಹಸ್ರನಾಮಕ್ಕೆ ಪೂರಕವಾದಂಥ ಕೆಲವೊಂದು ವಿಷಯಗಳನ್ನು ನಾವು ಈಗ ಚಿಂತನೆ ಮಾಡೋಣ. ಖಂಡಿತ. ಜಗನ್ಮಾತೆ ವರ್ಣಿಸಿರೋ ಅಂಥದ್ದು ಹೇಗೆ ಅಂದರೆ, ಜಗನ್ಮಾತೆಗೆ ಸೇರಿರುವಂಥದ್ದು ಎಲ್ಲವೂ ಕೆಂಪು. ಅವಳ ಮೈಬಣ್ಣ ಕೆಂಪು, ಕುಂಕುಮ ಕೆಂಪು, ಅವಳ ಕಿರೀಟದಲ್ಲಿ ಮಾಣಿಕ್ಯಗಳಿಂದ ತುಂಬಿರುವಂಥ ಕಿರೀಟ, ಮೂಗುತಿ, ಓಲೆ, ಬಳೆಗಳು ಎಲ್ಲವೂ ಕೆಂಪು. ಸೀರೆ ಕೆಂಪು, ಪಾದಗಳಿಗೆ ಗೋರಂಟಿ ಹಚ್ಚಿರುವಂಥದ್ದು ಎಲ್ಲವೂ ಕೆಂಪು. ಭೂಮಿಯೂ ಕೆಂಪು. ಮೂಲಾಧಾರ ಚಕ್ರನೂ ಕೆಂಪು. ಆಧಾರವಾಗಿರುವಂಥ ಎಲ್ಲದಕ್ಕಿಂತ ಆದರೂ ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವೇದಿನಿ ಅಂತ ಹೇಳ್ತಾರೆ. ಹಾಗಾಗಿ ಮೂಲಾಧಾರ ಚಕ್ರವೂ ಸಹ ಕೆಂಪು. ಆಕೆ ಮೂಲಾಧಾರ ಚಕ್ರದಲ್ಲಿ 3.5 ಸುತ್ತಿ ಆ ಬಾಲವನ್ನು ಬಾಯಲ್ಲಿ ಕಚ್ಚಿ ಹಿಡಿದಿರ್ತಾರೆ ಅಂತೇಳ್ಬಿಟ್ಟು ಹೇಳ್ತಾರೆ, ಕುಂಡಲಿನಿ ಶಕ್ತಿಯಾಗಿ. ಅಲ್ಲಿ ನಿದ್ರಿಸ್ತಾ ಇರೋವಾಗ ಜಗನ್ಮಾತೆ ಜಾಗೃತವಾದರೆ, ಆ ಒಂದು ಜಾಗದಲ್ಲಿ ಜಗನ್ಮಾತೆ ಜಾಗೃತವಾದಾಗ ಭಕ್ತನಿಗೆ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತೆ, ಕೋರಿಕೆಗಳೆಲ್ಲ ಸಿಗುತ್ತೆ, ಅವನಿಗೆ ಏನು ಬೇಕು ಎಲ್ಲವೂ ಸಿಗುತ್ತೆ, ಕೋರಿಕೆಗಳೆಲ್ಲ ನೆರವೇರುತ್ತೆ. ಧನ ಧಾನ್ಯ ಎಲ್ಲವೂ. ಯಾಕೆಂದರೆ ಈ ಜಗತ್ತು ಅನ್ನುವಂಥದ್ದು ಜಗನ್ಮಾತೆಗೆ ಸೇರಿರುವಂಥದ್ದು. ಜಗತ್ತಿನ ಪ್ರತಿಯೊಂದು ಸಂಪತ್ತು ಜಗನ್ಮಾತೆಗೆ ಸೇರಿರೋದು. ಯಾವಾಗ ಜಗನ್ಮಾತೆಯನ್ನು ಪ್ರಾರ್ಥಿಸ್ತೀವೋ, ಜಗನ್ಮಾತೆಯನ್ನು ಧ್ಯಾನಿಸುತ್ತೇವೋ, ಆವಾಗ ಜಗನ್ಮಾತೆ ಎಲ್ಲವನ್ನೂ ಹಂಚುವುದಕ್ಕೆ, ಕೊಡುವುದಕ್ಕೆ ಸಿದ್ಧವಾಗಿದ್ದಾಳೆ. ತಾಯಿ ಮಕ್ಕಳಿಗೆಲ್ಲದೆ ಇನ್ಯಾರು ಕೊಡಬೇಕು. ಅದೇ ಹಾಗಾಗಿ ಮಾತೃ ವಾತ್ಸಲ್ಯದಿಂದ ಅವಳು ಕಾಯ್ತಾ ಇದ್ದಾಳೆ. ನಾವು ಆ ಕಡೆ ತಿರುಗಿ ನೋಡ್ತಾ ಇಲ್ಲ. ಜನ ಆಸ್ತಿಗಾಗಿ, ಹಣಕ್ಕಾಗಿ, ಹೆಂಡತಿ ಮಕ್ಕಳಿಗೋಸ್ಕರ ಗೋಳಾಡ್ತಾರೆ, ಕಣ್ಣೀರಿಡ್ತಾರೆ, ದುಃಖ ಪಡ್ತಾರೆ, ಏನೆಲ್ಲ ಮಾಡ್ತಾರೆ. ದೇವರಿಗೋಸ್ಕರ ಒಂದು ಹನಿನೂ ನೀರು ಬರೋದಿಲ್ಲ ಕಣ್ಣಲ್ಲಿ ಅಂತೇಳ್ಬಿಟ್ಟು ರಾಮಕೃಷ್ಣ ಪರಮಹಂಸರು ಯಾವಾಗಲೂ ಹೇಳ್ತಾಯಿದ್ರು. ಆ ಒಂದು ದಿವ್ಯ ಮಾತೆ
ಆ ದಿವ್ಯ ಮಾತೆಗೆ ಸೇರಿದ್ದೆಲ್ಲವೂ ಕೆಂಪು. ದಿವ್ಯ ಮಾತೆ ಮಹಾಕಾಮೇಶ್ವರಿ, ಶಿವ ಸ್ವರೂಪಿಯಾದಂಥ ಶಿವನು ಮಹಾಕಾಮೇಶ್ವರನು. ಮಹಾಕಾಮೇಶ್ವರನಿಗೆ ರೂಪ ಇಲ್ಲ, ಮಹಾಕಾಮೇಶ್ವರನಿಗೆ ಬಣ್ಣ ಇಲ್ಲ, ಅವನು ನಿರ್ಗುಣ, ನಿರಾಕಾರ, ಅಗೋಚರ, ಯಾರಿಗೂ ಕಣ್ಣಿಗೆ ಕಾಣೋದಿಲ್ಲ. ಅದೊಂದು ಸೂಕ್ಷ್ಮವಾದಂಥ ಸ್ವರೂಪ. ಆ ಒಂದು ಸೂಕ್ಷ್ಮವಾದಂಥ ಸ್ವರೂಪ ಶಿವನು ಎಡಗಾಲನ್ನು ಮಡಚಿ ಬಲಗಾಲನ್ನು ನೆಲದ ಮೇಲೆ ಇಟ್ಟು ಕೂತ್ಕೊಂಡಿರ್ತಾನೆ. ಜಗನ್ಮಾತೆ ಒಂದೊಂದೇ ಹೆಜ್ಜೆ ಬರ್ತಾ ಇರ್ತಾಳೆ. ಆ ಜಗನ್ಮಾತೆ ಬಂದಾಗ ಈ ಮಹಾಕಾಮೇಶ್ವರನಾದ ಪರಮಶಿವನು ಕಿರುನಗೆ ಬೀರ್ತಾನೆ ಜಗನ್ಮಾತೆಯನ್ನು ನೋಡಿ. ಜಗನ್ಮಾತೆ ಬಂದು ಶಿವನ ಎಡತೊಡೆ ಮೇಲೆ ಬಲಗಾಲನ್ನು ಮಡಚಿ ಎಡಗಾಲನ್ನು ಮಾಣಿಕ್ಯಗಳಿಂದ ತುಂಬಿರುವಂಥ ಚಿನ್ನದ ಬಿಂದಿಗೆಯ ಮೇಲೆ ಎಡಪಾದವನ್ನು ಇಡ್ತಾಳೆ. ಅಲ್ಲಿ ಇಟ್ಟಿದ ತಕ್ಷಣ ಆ ಮಾಣಿಕ್ಯಗಳು ಬೆಳಗಕ್ಕೆ ಶುರುವಾಯಿತು. ಹೀಗೆ ಆ ವಿದ್ಯುತ್ ಸಂಚಾರ ಆದಂಗೆ ಜಗನ್ಮಾತೆ ಬರ್ತಾ 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 ಮಹಾಕಾಮೇಶ್ವರನು ಯಾವುದೇ ಬಣ್ಣ ಇಲ್ಲದೆ ಇರೋದ್ರಿಂದ ಈ ಜಗನ್ಮಾತೆ ಪಕ್ಕದಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಶಿವನ ಮಡಿಲಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಶಿವನೂ ಸಹ ಕೆಂಪು ಬಣ್ಣವನ್ನು ಹೊಂದುತ್ತಾನೆ, ಗೋಚರನಾಗ್ತಾನೆ. ಅಂದರೆ ಶಿವನು ನಮ್ಮ ಕಣ್ಣಿಗೆ ಕಾಣಲ್ಲ, ಜಗನ್ಮಾತೆ ಪಕ್ಕದಲ್ಲಿದ್ದರೆ ಶಿವನು ಕಾಣ್ತಾನೆ, ಶಿವನ ದರ್ಶನ ಆಗುತ್ತೆ. ಇಲ್ಲ ಅಂದರೆ ನಮ್ಗೆ ಕಾಣೋದಿಲ್ಲ. ಜಗನ್ಮಾತೆ ಮನಸ್ಸು ಮಾಡಿಲ್ಲ ಅಂದರೆ ಶಿವನ ದರ್ಶನ ಅಸಾಧ್ಯವಾದಂಥದ್ದು. ಹಾಗಾಗಿ ಆ ದಿವ್ಯ ಸ್ವರೂಪಗಳು, ಆ ದಿವ್ಯವಾದ ದಂಪತಿಗಳು ಆ ನೋಡೋದಕ್ಕೆ ಆ ದೃಶ್ಯ, ಯಾಕೆಂದರೆ ಮಹಾಕಾಮೇಶ್ವರನು 4 ಕೈಗಳನ್ನು ಹೊಂದಿರ್ತಾನೆ, ಕಾಮೇಶ್ವರಿಯೂ ಸಹ 4 ಕೈಗಳನ್ನು ಹೊಂದಿರ್ತಾಳೆ. ಇಬ್ಬರೂ ಸಹ ಪಾಶ ಅಂಕುಶಗಳು 2 ಕೈಗಳಲ್ಲಿ, ಇನ್ನೆರಡು ಕೈಗಳಲ್ಲಿ ಕಬ್ಬಿನ ಜಲ್ಲೆ ಮತ್ತು ಪುಷ್ಪಗಳನ್ನು ಬಾಣಗಳನ್ನು ಆಗಿ ಇಟ್ಕೊಂಡಿರ್ತಾರೆ. ಈ ಒಂದು ಆ ಇಬ್ಬರ ಕಿರೀಟದಲ್ಲೂ ಚಂದ್ರನ ಒಂದು ಬಿಂಬವನ್ನು ಇಟ್ಟಿರ್ತಾರೆ. ಆ ಒಂದು ಚಂದ್ರನ ಬಿಂಬದಿಂದ ಆ ಒಂದು ಬೆಳಕು ಬರುತ್ತಲ್ಲ, ಆ ಬೆಳಕು ಆ ಇಬ್ಬರ ಮುಖದ ಮೇಲೇನೂ ಬೀಳುತ್ತಂತೆ, ಕಾಂತಿ ಬೀಳುತ್ತಂತೆ. ಆನಂತರ ಆ ಜಗನ್ಮಾತೆಯ ಕಿರೀಟದಲ್ಲಿರುವಂಥ ಎಲ್ಲ ಮಾಣಿಕ್ಯಗಳು ಒಳೆಯೋದಕ್ಕೆ ಶುರುವಾಗುತ್ತದೆ. ಎಲ್ಲ ದೇವತೆಗಳು ಆ ದೃಶ್ಯವನ್ನು ನೋಡಿ ಉದಯಿಸುತ್ತಿರುವ ಸೂರ್ಯನನ್ನೇ ನೋಡಿದ ಒಂದು ಅನುಭವ ಆಗ್ತಾ ಇದೆ. ದಿವ್ಯ ದಂಪತಿಗಳನ್ನು ನೋಡಿ, ದಿವ್ಯ ದಂಪತಿಗಳನ್ನು ನೋಡಿ ಎಲ್ಲರೂ ಆನಂದಿಸ್ತಾರಂತೆ. ಹಿಂದೆ ಒಮ್ಮೆ ಒಂದು ಘಟನೆ ನಡೆಯುತ್ತೆ. ಆ ಮದುವೆ ದಿಬ್ಬಣ ಅನ್ನೋದು ನಡೆಯುತ್ತೆ. ಆ ದಿಬ್ಬಣದಲ್ಲಿ ಶಿವಗಣಗಳೆಲ್ಲ ನರ್ತನ ಮಾಡ್ತಾ ಇದ್ದಾಗ ಬೇರೆಯವ್ರ ಕಣ್ಣಿಗೆ ಕಾಣುವಾಗ ಏನಾಗುತ್ತೆ, ಅದು ಇವರೆಲ್ಲ ಕುಡಿದು ತೂರಾಡ್ತಾ ಇದ್ದಾರೆ, ಕುಡಿದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ನೃತ್ಯ ಮಾಡ್ತಾ ಇದ್ದಾರೆ, ನರ್ತನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅನಿಸುತ್ತಂತೆ. ಪರಮಾತ್ಮ ಸ್ವರೂಪದಂಥ ಶಿವನು ಮತ್ತು ಪರಮೇಶ್ವರಿಯನ್ನು ಇಬ್ಬರನ್ನು ನೋಡಿದ ತಕ್ಷಣ ಎಲ್ಲರಿಗೂ ಅದು ಯಾರೇ ನೋಡಿದ್ರೂ ಅವರಿಗೆ ಸಮಾಧಿಯ ಸ್ಥಿತಿಯ ಅನುಭವ ಆಗುತ್ತೆ. ಸಮಾಧಿಯ ಉನ್ಮಾದತೆ, ಅದೊಂದು ಉನ್ಮಾದ, ಅದೊಂದು ಮಧು. ಅಂದರೆ ಆ ದಿವ್ಯವಾದ ಮಧು ಅಮೃತ ವರ್ಷಿಣಿ ಆಗುತ್ತೆ. ಇದಕ್ಕೆಲ್ಲ ಈ ಮುಂದಕ್ಕೆ ಹೋಗ್ತಾ ಈ ಒಂದು ವಿಷಯಗಳೆಲ್ಲ ಬರುತ್ತೆ. ಸುಧಾ ಸಾರಾಭಿ ವರ್ಷಿಣಿ ಅಂತ ಹೇಳ್ಬಿಟ್ಟು, ಅಂದರೆ ಸುದೆ ಸುರಿಯುವಾಗ ಆನಂದದ ಅನುಭವ ಆಗುತ್ತೆ ಅನ್ನೋವಂಥದ್ದು. ಅವರಿಬ್ಬರನ್ನ ನೋಡಿದಾಗ ಇವ್ರಿಗೆ ಆ ಉನ್ಮತ್ತತೆಯಿಂದ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಒಬ್ಬರು ಶಂಖ ಊದ್ತಾ ಇರ್ತಾರೆ, ಇನ್ನೊಬ್ಬರು ಕಹಳೆ ಊದ್ತಾ ಇರ್ತಾರೆ, ಇನ್ನೊಬ್ಬರು ಡಮರುಗ ಬಾರಿಸ್ತಾ ಇರ್ತಾರೆ, ಇನ್ನು ಬೇರೆ ಬೇರೆಯವರೆಲ್ಲ ಮಂಗಳ ವಾದ್ಯಗಳೆಲ್ಲ ನುಡಿಸ್ತಾ ಇರ್ತಾರೆ, ದೊಡ್ಡ ಏನು ತಾಳಗಳನ್ನು ಬಾರಿಸ್ತಾ ಇದ್ದಾರೆ. ಹೀಗೆ ಕೆಲವೊಮ್ಮೆ ನಮ್ಮ ಒಂದು ದೇವಸ್ಥಾನಗಳಲ್ಲಿ ಕೂಡ ಈ ರೀತಿ ಒಂದು ಸನ್ನಿವೇಶವನ್ನು ನಾವು ನೋಡ್ತೇವೆ. ಹೌದು, ಆ ಒಂದು ತಾಳಗಳು ಮದ್ದಳೆಗಳು ಇದನ್ನೆಲ್ಲ ಯಾಕೆ ಇಟ್ಟಿದ್ದಾರೆ ಅಂತಂದರೆ ಆ ಕ್ಷಣದಲ್ಲಿ ಮನಸ್ಸಿನ ಎಲ್ಲ ಆಲೋಚನೆಗಳು ನಿಂತು ಹೋಗುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಕೃಷ್ಣಮೂರ್ತಿಯವರು ಇದನ್ನೆಲ್ಲ ನಂಬೋವಂಥವರಲ್ಲ. ಅವರೇ ಈ ಒಂದು ದೃಶ್ಯವನ್ನು, ಈ ಒಂದು ದೇವಸ್ಥಾನದಲ್ಲಿ ಬಾರಿಸುವಂಥ ಗಂಟೆ ನಾದಕ್ಕೆ ಅವರೇ ಮಾರು ಹೋಗ್ತಾರೆ. ಅದ್ಭುತ ಅದೊಂದು. ಆ ಒಂದು ದೃಶ್ಯ, ಆ ಒಂದು ಗಂಟೆ ಬಾರಿಸಿದಾಗ ಒಳಗಡೆ ಏನೋ ಒಂದು ಆನಂದದ ಅನುಭವ ಆಗುತ್ತೆ ಅಂತೇಳ್ಬಿಟ್ಟು ಅವರೇ ಹೇಳ್ಕೊಂಡಿದ್ದಾರೆ. ಅಂದರೆ ಅವರು ದೇವರನ್ನು ನಂಬೋದಿಲ್ಲ, ಅವರು ವಿಚಾರವಾದಿಗಳು. ಅವರು ಈ ಕ್ಷಣವನ್ನು ನೋಡೋ ಅಂಥವ್ರು. ಅವರು ಈ ಕ್ಷಣವನ್ನು ನೋಡಿದಾಗ ಎಲ್ಲರೂ ಮುಕ್ತಾತ್ಮರಾಗ್ತಾರೆ ಅಂತೇಳ್ಬಿಟ್ಟು ಅವರ ಒಂದು ವಾದ ಇದು. ಅದು ಆ ಒಂದು ಸ್ಥಿತಿಯನ್ನು ಅವ್ರು ಪಡೆದಿದ್ದರು. ಅದೇ ರೀತಿ ನಾವು ಅದನ್ನೇ ಪಡಿಬೇಕಾಗಿರುವಂಥದ್ದು.
ಇದರ ಮೂಲಕ ಹೋಗ್ಬೇಕು ನಾವು. ಇಂಥ ಒಂದು ದೃಶ್ಯಗಳನ್ನು ಭಾವಿಸ್ಕೊಳ್ತಾ ಕಲ್ಪಿಸ್ಕೊಳ್ತಾ ಆ ಒಂದು ಧ್ಯಾನವನ್ನು ಮಾಡಿದಾಗ ನಮಗೆ ಅಂಥದ್ದೇ ಒಂದು ಅನುಭವ ಆಗುತ್ತೆ. ಎಲ್ಲ ಸಾವಿರಾರು ಜನ ಸೇರಿರ್ತಾರಂತೆ ಆ ದಿವ್ಯ ದಂಪತಿಗಳನ್ನು ನೋಡೋದಕ್ಕೆ. ಆ ಮಾಡಿಗಳ ಮೇಲೆಲ್ಲ ಬಂದು ನಿಂತಿದ್ದಾರಂತೆ. ಆ ದಿವ್ಯ ದಂಪತಿಗಳನ್ನು ನೋಡಿದ ತಕ್ಷಣ ಎಲ್ಲರೂ ಅಲ್ಲಲ್ಲೇ ಸಮಾಧಿ ಸ್ಥಿತಿಗೆ ಹೋಗುವಂಥ ಅನುಭವ ಆಗ್ತಾ ಇತ್ತಂತೆ. ಅಂಥ ಒಂದು ದಿವ್ಯವಾದಂಥ ದರ್ಶನಗಳು ಆಗ್ತಾ ಇತ್ತು ಅಲ್ಲಿ. ಜಗನ್ಮಾತೆ ಇಲ್ಲ ಅಂದರೆ ಶಿವನನ್ನು ನೋಡೋಕ್ಕಾಗಲ್ಲ. ಈಗ ಜಗನ್ಮಾತೆ ಬರ್ತಾ ಇರೋದ್ರಿಂದ, ಜಗನ್ಮಾತೆ ಪಕ್ಕದಲ್ಲಿರೋದ್ರಿಂದ ಶಿವನೂ ಸಹ ನಮಗೆ ಕಾಣ್ತಾ ಇದ್ದಾನೆ ಅನ್ನೋ ಗೋಚರನಾಗ್ತಾ ಇದ್ದಾನೆ ಅನ್ನೋ ಆ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ಬಂದು ಸಾವಿರಾರು ಜನ ಸೇರಿರ್ತಾರೆ. ಇಲ್ಲಿ ನರ್ತನ ಮಾಡ್ತಾ ಮುಂದಕ್ಕೆ ಸಾಗ್ತಾ ಇದ್ದಂತೆ. ಯಾಕೆ ಈ ವಿಷಯಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇಂಥ ಒಂದು ದೃಶ್ಯಗಳು, ಇಂಥ ಒಂದು ಕಲ್ಪನೆಗಳು ನಮಗೆ ಬರಬೇಕು. ಯಾವುದೋ ಒಂದು ಮೊಬೈಲ್ನಲ್ಲಿ ಬರುವಂಥ ವಿಷಯಗಳು ನಮ್ಮಲ್ಲಿ ಪದೇ ಪದೇ ಅದನ್ನೇ ನೆನಪಿಸುತ್ತೆ. ಇಂಥ ಒಂದು ವಿಷಯಗಳನ್ನು ಕಲ್ಪಿಸ್ಕೊಂಡಾಗ, ಭಾವಿಸ್ಕೊಂಡಾದಾಗ ಆವಾಗ ಆ ಒಂದು ಕಲ್ಪನೆ ಭಾವಿಸಿದ ಕೂಡಲೇ ಕಷ್ಟಗಳ ಪರಿಹಾರ ಆಗೋಗುತ್ತೆ, ದುಃಖಗಳ ಪರಿಹಾರ ಆಗೋಗುತ್ತೆ. ಈ ಒಂದು ಚಿಂತನೆ ಮಾಡಬೇಕು, ಈ ಒಂದು ಸಾಧನೆಗಳನ್ನು ಮಾಡಬೇಕು. ಹೀಗೆ ಮುಂದಕ್ಕೆ ಪಂಚಪ್ರೇತಾಸನಾಸೀನ ಪಂಚ ಬ್ರಹ್ಮಸ್ವರೂಪಿಣಿ ಅಂತ ಹೇಳ್ತಾರೆ. ಲಲಿತಾ ಸಹಸ್ರನಾಮದಲ್ಲಿ ಮುಂದೆ ಬರುತ್ತೆ. ಅಲ್ಲಿ ಇನ್ನಷ್ಟು ವಿಶಾಲವಾಗಿ ವಿಚಾರವನ್ನು ಚಿಂತನೆ ಮಾಡೋಣ. ಇಲ್ಲಿ ಪಂಚಪ್ರೇತಗಳು ಯಾವುವು, ಪಂಚಬ್ರಹ್ಮರು ಯಾರು ಅಂತಂದರೆ ಬ್ರಹ್ಮ, ವಿಷ್ಣು, ಶಿವ, ರುದ್ರ ಮತ್ತು ಸದಾಶಿವ. ಇವು 5 ಜನ. ಬ್ರಹ್ಮನ ಕೆಲಸ ಏನು? ಸೃಷ್ಟಿ ಮಾಡುವಂಥದ್ದು. ವಿಷ್ಣುವಿನ ಕೆಲಸ ಪಾಲನೆ ಮಾಡೋನು. ಶಿವನ ಕೆಲಸ ಲಯಕಾರಕ. ರುದ್ರ ಮತ್ತು ಸದಾಶಿವರು ಶಿವನ ವ್ಯಕ್ತ ಸ್ವರೂಪಗಳು ಅಂತ ಹೇಳ್ತಾರೆ. ಈ ಒಂದು ಕಲ್ಪನೆ ಹೇಗೆ ಬರುತ್ತೆ ಅಂದರೆ, ಮಹಾಕಾಮೇಶ್ವರನು ಮಹಾಕಾಮೇಶ್ವರಿಯು ಆದಂಥ ರಾಜರಾಜೇಶ್ವರ ಇವರಿಬ್ಬರು ಸಿಂಹಾಸನದ ಮೇಲೆ ಕೂತ್ಕೊಳ್ತಾರೆ. ಸಿಂಹಾಸನಕ್ಕೆ ಅಲಗೆ ಯಾರಾಗಿದ್ದಾರೆ ಅಂತಂದರೆ ಸದಾಶಿವ. ಬ್ರಹ್ಮ, ವಿಷ್ಣು, ಶಿವ, ರುದ್ರರು ಆ ಸಿಂಹಾಸನಕ್ಕೆ 4 ಕಾಲುಗಳಾಗಿದ್ದಾರೆ. ಮಹಾಕಾಮೇಶ್ವರನು ಮತ್ತು ಮಹಾಕಾಮೇಶ್ವರಿ ಇಬ್ಬರು ಕೂತಿದ್ದಾರೆ, ದಿವ್ಯ ದಂಪತಿಗಳು ಕೂತಿದ್ದಾರೆ. ಅನೇಕ ರೀತಿಯ ರಹಸ್ಯಗಳು ಅಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ. ಸೃಷ್ಟಿ, ಸ್ಥಿತಿ, ಲಯ. ಪಂಚಪ್ರೇತಾಸನಾಸೀನ ಪಂಚಬ್ರಹ್ಮಸ್ವರೂಪಿಣಿ ಅಂತ ಹೇಳ್ತಾರೆ. ಅದು ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಪಂಚಪ್ರೇತಗಳು ಯಾವುವು, ಪಂಚಬ್ರಹ್ಮರು ಯಾರು ಅದನ್ನು ವಿಶ್ಲೇಷಣೆ ಮುಂದಕ್ಕೆ ಮಾಡೋಣ. ಈಗ ಅದನ್ನು ಬೇಸನ್ನು ನಾವು ತಿಳ್ಕೊಬೇಕಾಗಿ, ಯಾಕೆಂದರೆ ಆ ಭಾವನೆ ಬರಬೇಕು ನಮಗೋಸ್ಕರ. ನಮಗೆ ಆ ಭಾವನೆ ಬಂದಾಗ ಧ್ಯಾನದ ಒಂದು ವಿಶೇಷತೆ ನಮಗೆ ಆಗುತ್ತೆ. ಬ್ರಹ್ಮ, ವಿಷ್ಣು, ಶಿವ, ರುದ್ರ ಮತ್ತು ಸದಾಶಿವ ಅನ್ನುವಂಥದ್ದು 5 ಜನ. ಶಿವನ ವ್ಯಕ್ತ ಸ್ವರೂಪಗಳು ರುದ್ರ ಮತ್ತು ಸದಾಶಿವರು. ಈ 5 ಜನ ಏನು ಮಾಡ್ತಾರೆ ಅಲ್ಲಿ ಅಂತಂದರೆ, ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ವಿಷ್ಣು ಪಾಲನೆ ಮಾಡ್ತಾನೆ, ಶಿವ ಲಯಕಾರಕ ಲಯವನ್ನು ಮಾಡ್ತಾನೆ. ಸದಾಶಿವ ಮತ್ತು ರುದ್ರರಿಬ್ಬರು ಭ್ರಮೆಯನ್ನು ಹೋಗಲಾಡಿಸುವಂಥದ್ದು ಮತ್ತು ಜ್ಞಾನವನ್ನು ತಿಳುವಳಿಕೆಯನ್ನು ಕೊಡೋವಂಥವರು ಅವರಾಗಿರ್ತಾರೆ, ಪ್ರಸಾದಿಸುವವರು ಅಂತ. ಸದಾಶಿವನ ಮೇಲೆ ಮಹಾಕಾಮೇಶ್ವರನು, ಅವನಿಗೆ ಬಣ್ಣ ಇಲ್ಲ, ರೂಪ ಇಲ್ಲ, ಮಹಾಕಾಮೇಶ್ವರಿಯು ಇರ್ತಾರೆ. ಮಹಾಕಾಮೇಶ್ವರ, ಮಹಾಕಾಮೇಶ್ವರಿ ಇವರು ಇಬ್ಬರು ಎಲ್ಲಿರ್ತಾರೆ ಅಂತಂದರೆ, ಬಿಂದುವಿನಲ್ಲಿ ಶ್ರೀಚಕ್ರ ನಗರಿ ಅಂತ ಬಿಟ್ಟಿರುತ್ತೆ. ಆ ಶ್ರೀಚಕ್ರದಲ್ಲಿ, ಶ್ರೀಯಂತ್ರದಲ್ಲಿ ಬಿಂದು ಸ್ಥಾನದಲ್ಲಿ ಇರ್ತಾರೆ. ಬಿಂದುವಿನಲ್ಲಿ ಇರ್ತಾರೆ ಅಂದರೆ ಬ್ರಹ್ಮರಂಧ್ರದಲ್ಲಿ ಇರ್ತಾರೆ. ಮಹಾಕಾಮೇಶ್ವರನು ಎಡಗಾಲನ್ನು ಮಡಚಿ ಬಲಪಾದವನ್ನು ನೆಲಕ್ಕೆ ತಾಗಿಸಿಟ್ಟಿರ್ತಾನೆ ಸಿಂಹಾಸನದ ಮೇಲೆ. ಜಗನ್ಮಾತೆಯು ಆ ಕಡೆಯಿಂದ, ಜಗನ್ಮಾತೆಗೆ ಸೇರಿದ್ದೆಲ್ಲವೂ ಕೆಂಪು, ಆವಾಗಲೇ ತಿಳಿಸಿದ ಹಾಗೆ. ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಮುಗುಳ್ನಾಗೆ ಬೀರುತ್ತಾನೆ ಪರಮೇಶ್ವರನು. ಜಗನ್ಮಾತೆ ಬಂದು ಶಿವನ ಮಡಿಲಲ್ಲಿ ಬಲಗಾಲನ್ನು ಮಡಚಿ ಎಡ ಪಾದವನ್ನು ಮಾಣಿಕ್ಯಗಳಿಂದ ತುಂಬಿರುವಂಥ ಆ ಚಿನ್ನದ ಬಿಂದಿಗೆಯ ಮೇಲೆ ಪಾದವನ್ನು ಇಡ್ತಾಳೆ. ಈ ನೋಡೋದಕ್ಕೆ ಇದು ಅತ್ಯಂತ ಸುಂದರವಾದಂಥ ಸನ್ನಿವೇಶ ಇದು. ಯಾಕೆಂದರೆ ಈಶ್ವರನು ಎಲ್ರಿಗೂ ಕಾಣೋದಿಲ್ಲ. ಜಗನ್ಮಾತೆ ಪಕ್ಕದಲ್ಲಿದ್ದಾಗ ಶಿವನು ವ್ಯಕ್ತ ಸ್ವರೂಪನಾಗಿ ಕಾಣ್ತಾನೆ ಅಷ್ಟೇ, ಇಲ್ಲ ಅಂದರೆ ಕಾಣೋದಿಲ್ಲ. ಯಾಕೆಂದರೆ ದೇವಿಯ ಬಣ್ಣ ಕೆಂಪಾಗಿರೋದ್ರಿಂದ ಮಹಾಕಾಮೇಶ್ವರನು ಸಹ ಅದೇ ಬಣ್ಣದಂತೆ ವ್ಯಕ್ತವಾಗ್ತಾನೆ. ಇವರಿಬ್ಬರು ಯಾವಾಗಲೂ ಐಕ್ಯವಾಗಿಯೇ ಇರ್ತಾರೆ. ಅದಕ್ಕೆ ಈ ಸಹಸ್ರನಾಮದ ಕೊನೆಯ ಒಂದು ಸಾಲು ಹೇಗಿರುತ್ತೆ ಅಂದರೆ, ಶಿವಶಕ್ತೈಕ್ಯ ರೂಪಿಣಿ ಲಲಿತಾಂಬಿಕಾ ಅಂತ ಕರೀತಾರೆ.
ಆ ವಶಿನ್ಯಾದಿ ವಾಗ್ದೇವತೆಗಳು. ಇಂಥ ಒಂದು ದೃಶ್ಯವನ್ನು ನಾವು ಧ್ಯಾನಕ್ಕಾಗಿ ಬಳಸ್ಕೊಂಡಾಗ, ಆ ಒಂದು ಸಹಸ್ರನಾಮವನ್ನು ಹೇಳಿದಾಗ, ಅರ್ಥಸಹಿತ ಮಾಡಿದಾಗ ಅತ್ಯಂತ ಅದ್ಭುತವಾದಂಥ ಫಲಗಳು ಈ ಭಕ್ತರು ಪಡಿತಾರೆ. ಯಾಕೆಂದರೆ ಜಗನ್ಮಾತೆ ನೀಡೋದಕ್ಕೆ ಕಾಯ್ಕೊಂಡಿದ್ದಾಳೆ, ನಾವು ಅದನ್ನು ಪಡಿಬೇಕಷ್ಟೆ. ಕೇಳದೆ ಕೊಟ್ಟೋಳು ಅಂದರೆ ತಾಯಿನೇ. ಕೊಡೋದಕ್ಕೆ ಕಾಯ್ತಾ ಇದ್ದಾಳೆ. ಹೀಗೆ ಇದು ಒಂದು ದೃಶ್ಯನ ನಾವು ನಮಗೆ ಪರಿಕಲ್ಪನೆ ಅದು ಅದ್ಭುತವಾದಂಥ ಆ ದೃಶ್ಯಗಳನ್ನು ನಾವು ಮತ್ತೆ ಮತ್ತೆ ಮೆಲುಕು ಹಾಕಬೇಕಾಗುತ್ತೆ. ವಶಿನ್ಯಾದಿ ವಾಗ್ದೇವತೆಗಳು ಒಂದು ಶ್ಲೋಕವನ್ನು, ಧ್ಯಾನ ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಆ ಒಂದು ಶ್ಲೋಕವನ್ನು ಈಗ ಹೇಳೋಣ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಲಿ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖಿಮಾಪೀನ ವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಾಂಬಿಕಾಂ. ಇದು ವಶಿನ್ಯಾದಿ ವಾಗ್ದೇವತೆಗಳು ಬರೆದಂಥ ಒಂದು ಧ್ಯಾನ ಶ್ಲೋಕ. ಇದು ವಶಿನ್ಯಾದಿ ವಾಗ್ದೇವತೆಗಳು ಯಾರು ಅಂತಂದರೆ ಹಿಂದಿನ ಶ್ಲೋಕದಲ್ಲಿ ನಾವು ತಿಳಿಸಿದ್ದೇವೆ ಅದನ್ನು. ಹೌದು. ವಶಿನ್ಯಾದಿ ವಾಗ್ದೇವತೆಗಳು 7ನೇ ಆವರಣದಲ್ಲಿ ಇರ್ತಾರೆ. ವಾಕ್ ಶುದ್ಧಿಯನ್ನು ಕೊಟ್ಟು, ವಾಕ್ ಸ್ಥಾನವನ್ನು ಕೊಟ್ಟು ಜಗನ್ಮಾತೆ ಅವರ ಕೈಯಲ್ಲಿ ಬರೆಸ್ಕೊಂಡಂಥದ್ದು. ಆ ಒಂದು ಲಲಿತಾ ಸಹಸ್ರನಾಮನೇ ಒಂದು ಮಹಾಕಾವ್ಯ, ಅದ್ಭುತವಾದಂಥ ರಚನೆ ಇದೆ ಅದರಲ್ಲಿ. ಆ ಒಂದು ಧ್ಯಾನ ಶ್ಲೋಕದ ಒಂದು ವಿಶೇಷವನ್ನು ಈಗ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಸಿಂಧೂರಾರುಣ ವಿಗ್ರಹ ಅಂತೇಳ್ಬಿಟ್ಟು ಹೇಳ್ತಾರೆ. ಸಿಂಧೂರ ಅರುಣ ಅಂದರೆ ಆಗ ತಾನೇ ಉದಯಿಸುತ್ತಿರುವಂಥ ಸೂರ್ಯ. ಈ ಜಗನ್ಮಾತೆನೇ ವಿಗ್ರಹ, ಅಂದರೆ ಇಡೀ ಬ್ರಹ್ಮಾಂಡನೇ ಜಗನ್ಮಾತೆಯೇ ವಿಗ್ರಹದ ರೂಪದಲ್ಲಿದ್ದಾಗ ಆಕಾಶದಲ್ಲಿ ಆ ಹಣೆಯ ಮೇಲೆ ಸಿಂಧೂರವನ್ನು ಇಟ್ಟಂಗೆ ಇರುತ್ತೆ ಅನ್ನೋವಂಥದ್ದು ಒಂದು. ಸೂರ್ಯ ಸಿಂಧೂರವನ್ನು ಜಗನ್ಮಾತೆಗೆ ಸಿಂಧೂರವಾಗಿದ್ದಾನೆ ಅಂತ ಒಂದು ಅದ್ಭುತವಾದ ಪರಿಕಲ್ಪನೆ. ಅದು ಅತ್ಯಂತ ಅದ್ಭುತವಾದದ್ದು. ಅಂದರೆ ಅರುಣ ಉದಯಿಸುತ್ತಿರುವಂಥ ಸೂರ್ಯ ಕೆಂಪು, ತ್ರಿನಯನಂ ಅಂತೇಳ್ಬಿಟ್ಟು ಹೇಳ್ತಾರೆ. ಅಂದರೆ 3 ಕಣ್ಣುಗಳು. 3 ಕಣ್ಣು ಯಾವುದು ಅಂದರೆ ಸೂರ್ಯ, ಚಂದ್ರ ಮತ್ತು ಅಗ್ನಿ. 3ನೇ ಕಣ್ಣು ಯಾವುದು ಅಂತಂದರೆ ಅಗ್ನಿ. ಅಂದರೆ ಅದಕ್ಕೆ ಆಜ್ಞಾ ಅಂತ ಕರೆದಿದ್ದಾರೆ. ಆಜ್ಞಾಚಕ್ರ ಅಂತ ಕರೆದಿದ್ದಾರೆ. 2 ಕಣ್ಣುಗಳು ಬಾಹ್ಯ ಜಗತ್ತನ್ನು ನೋಡ್ತಂದ್ರೆ, ಇನ್ನೊಂದು 3ನೇ ಕಣ್ಣು ತ್ರಿನಯನಿ, 3ನೇ ಕಣ್ಣು ಆಂತರಿಕ ಜಗತ್ತನ್ನು ನೋಡೋವಂಥದ್ದು, ಆಂತರ್ಯದಲ್ಲಿ ನೋಡೋವಂಥದ್ದು. ಬ್ರಹ್ಮಾಂಡವೇ ಆಂತರಿಕವಾದಂಥ ಒಂದು ಸ್ಥಿತಿ ಅದು. ಆ ಒಂದು ಅರಿವಿನಿಂದ ಕೂಡಿರುವಂಥದ್ದು, ಅರಿವಿನಿಂದ ನೋಡೋ ಅಂಥದ್ದು ಆ ಒಂದು ಆಜ್ಞಾಚಕ್ರ. ಆಜ್ಞಾಚಕ್ರ ಇಲ್ಲಿ ಯಾಕೆ ಕುಂಕುಮ ಇಡೋದು ಅಂತಂದರೆ, ಸಾಮಾನ್ಯವಾಗಿ ಎಲ್ಲರೂ ಇಡ್ತಾರೆ. ಯಾಕೆಂದರೆ ಅದೊಂದು ಸಿಂಧೂರ. ಸುಮಂಗಲಿಯರು ಯಾವಾಗಲೂ ಹಣೆಯಲ್ಲಿ ಕುಂಕುಮವನ್ನು ಇಡಬೇಕು. ಯಾಕೆಂದರೆ ಆ ಒಂದು ಯಾವಾಗಲೂ ಅಲ್ಲಿ ಕುಂಕುಮನ ಇಡ್ತಾ ಆ ಒಂದು ಚಕ್ರ ಆಕ್ಟಿವೇಟ್ ಆಗುತ್ತೆ, ಆಜ್ಞಾಚಕ್ರ. ಅಂದರೆ ನಮ್ಮಲ್ಲಿ ಅಗ್ನಿ ಅನ್ನುವಂಥದ್ದು ಜಾಗೃತವಾಗುತ್ತೆ. ಅಗ್ನಿತತ್ವ ಜಾಸ್ತಿ ಆಗುತ್ತೆ. ಅಗ್ನಿತತ್ವ ಜಾಸ್ತಿ ಆಯಿತು ಅಂತಂದರೆ ವಿಚಾರ, ಚಿಂತನೆಗಳು ಈ ರೀತಿ ಎಲ್ಲ ಬೆಳವಣಿಗೆ ಹೊಂದುತ್ತಾ ಹೋಗುತ್ತೆ. ಆಂತರಿಕ ದೃಷ್ಟಿ ಅನ್ನುವಂಥದ್ದು ಬರುತ್ತೆ. ಮೊದಲೇ ಯಾವುದೋ ಒಂದು ವಿಷಯವನ್ನು ಇದು ನಾನು ಮೊದಲೇ ನಿಶ್ಚಯ ಮಾಡಿದ್ದೆ, ಈ ಥರ ಆಗುತ್ತೆ ಅನ್ನೋದೆಲ್ಲ ಮೊದಲೇ ಗ್ರಹಿಕೆ ಆಗುವಂಥದ್ದೆಲ್ಲ ಈ 3ನೇ ಚಕ್ರದಿಂದ, ಆಜ್ಞಾಚಕ್ರದಿಂದ ಆಗುವಂಥದ್ದು. 3ನೇ ಕಣ್ಣು. ಹಾಗಾಗಿ ಯಾವಾಗಲೂ ಅದು ಎನರ್ಜಿ ಅಲ್ಲಿಂದ ಶಕ್ತಿ ವ್ಯಯ ಆಗ್ತಾ ಇರುತ್ತಂತೆ. ಅಲ್ಲಿ ಕುಂಕುಮವನ್ನು ಇಟ್ಟಾಗ ಅದು ಎನರ್ಜಿ ಅಲ್ಲೇ ನಿಂತೋಗುತ್ತೆ. ಆಮೇಲೆ ಇನ್ನೂ ಒಂದು ಹೇಳ್ತಾರೆ, ಅಲ್ಲಿ ಗಂಧವನ್ನು ಇಟ್ಟರೆ ತಣ್ಣನೆಯ ಅನುಭವವನ್ನು ಕೊಡುವಂಥದ್ದು, ತಣ್ಣಗಾಗುತ್ತೆ. ಹಾಗಾಗಿ ಗಂಧವನ್ನು ಇಟ್ಕೊಂಡ್ರೆ ಅದು ಆ ಶರೀರಕ್ಕೂ ಒಂದು ಉಪಶಮನ ಆಗುವಂಥದ್ದು, ಒಂದು ತಣ್ಣನೆಯ ಅನುಭವ ಆಗುವಂಥದ್ದು ಆಗುತ್ತೆ. ಕೆಲವರಿಗೆ ಬೇರೆ ಬೇರೆ ಜಾಗದಲ್ಲಿ ಇರುತ್ತೆ ಆಜ್ಞಾಚಕ್ರ. ಕೆಲವ್ರಿಗೆ ಕೆಳಗಡೆ ಇರುತ್ತೆ, ಕೆಲವ್ರಿಗೆ ಇನ್ನೊಂದು ಸ್ವಲ್ಪ ಮೇಲೆ ಇರುತ್ತೆ, ಕೆಲವ್ರಿಗೆ ಇನ್ನೊಂದು ಸ್ವಲ್ಪ ಮೇಲೆ ಇರುತ್ತೆ. ಅಲ್ಲಿ ಅವ್ರಿಗೆ ಆ ಸ್ಪರ್ಶದ ಅನುಭವ ಎಲ್ಲಿ ಚೆನ್ನಾಗಾಗುತ್ತೋ ಅಲ್ಲಿ ಆ ಕುಂಕುಮವನ್ನು ಇಟ್ಕೊಂಡಾಗ ನಾವು ಕೆಲವೊಮ್ಮೆ ಇದು ಬೆರಳನ್ನ ಹೀಗೆ ಇಟ್ಕೊಂಡು ನೋಡಿದಾಗ ಅದರ ಅನುಭವ ಆಗುತ್ತೆ. ಆವಾಗ ಅಲ್ಲಿ ಆ ಜಾಗದಲ್ಲಿ ಕುಂಕುಮವನ್ನು ಇಟ್ಕೊಂಡಾಗ ಆ ಶಕ್ತಿ ವ್ಯಯ ಆಗಲ್ಲ, ಅವ್ರಿಗೆ ಆ ಶಕ್ತಿ ಸಂಚಯ ಆಗ್ತಾ ಹೋಗುತ್ತೆ.
ಅದಕ್ಕೆ ತ್ರಿನಯನೆ ಅಂದರೆ ಮೂರನೇ ಕಣ್ಣಿರುವವಳು, ಅರಿವಿನಿಂದ ಕೂಡಿರುವಂಥವಳು. ಸಾಮಾನ್ಯ ಒಂದು ಹೆಂಗಸಿಗೆ ತನ್ನ ಮಕ್ಕಳು ಮಾತ್ರ ಚೆನ್ನಾಗಿರಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಆದರೆ ಈ ಜಗನ್ಮಾತೆಗೆ ಇಡೀ ಸೃಷ್ಟಿನೇ ಯಾಕೆದು. ಹಾಗಾಗಿ ಈ ಸೃಷ್ಟಿಯಲ್ಲಿರೋರೆಲ್ಲ ಪಶು ಪಕ್ಷಿ ಪ್ರಾಣಿಗಳೆಲ್ಲವೂ ಸಹ ಆಕೆಯ ಮಕ್ಕಳು ಆಗಿರೋದ್ರಿಂದ ತೊಂದರೆ ಆಗಬಾರ್ದು ಅನ್ನೋ ಆ ಒಂದು ಮಾತೃತ್ವ ಅನ್ನೋವಂಥದ್ದು ಇರೋವಂಥದ್ದು ಆ ಜಗನ್ಮಾತೆಗೆ. ಮಾಣಿಕ್ಯ ಮೌಲಿ ಸ್ಫುರತ್ ಅಂತ ಹೇಳಿದ್ರೆ ಮಾಣಿಕ್ಯಗಳಿಂದ ತುಂಬಿರುವಂಥ ಕಿರೀಟ, ರತ್ನ ಖಚಿತವಾದಂಥ ಕಿರೀಟ. ಆ ಕಿರೀಟ ಮಾಣಿಕ್ಯ ಮೌಲಿ ಸ್ಫುರತ್ ಅಂತಂದರೆ, ಮೌಲಿ ಅಂತಂದರೆ ಚಂದ್ರನನ್ನು ಅಲಂಕರಿಸಿದ್ದಾರೆ. ಅಲ್ಲಿ ಚಂದ್ರನನ್ನು ಅಲಂಕರಿಸಿದಾಗ ಚಂದ್ರನ ಬೆಳಕು ಜಗನ್ಮಾತೆಯ ಮುಖದ ಮೇಲೆ ಬೀಳ್ತಾ ಇದೆ. ಆಮೇಲೆ ಮಾಣಿಕ್ಯಗಳೆಲ್ಲ ಬೆಳಗ್ತಾ ಇದ್ದಾವೆ. ಅತ್ಯಂತ ಅದ್ಭುತವಾದಂಥ ದೃಶ್ಯ ಅದು. ಸುಂದರವಾದಂಥ ದಿವ್ಯವಾದಂಥ ಒಂದು ಚೈತನ್ಯದಾಯಕವಾದಂಥ ಒಂದು ಸ್ಥಿತಿ ಅದು. ತಾರಾನಾಯಕ ಶೇಖರ ಅಂತ ಅಂದರೆ 2 ಸಲ ಇಲ್ಲಿ ಚಂದ್ರನನ್ನು ಉಲ್ಲೇಖಿಸಲಾಗಿದೆ. ಚಂದ್ರನು ತಾರಾನಾಯಕ ಅಂತಂದರೆ ಎಲ್ಲ ತಾರೆಗಳಿಗೆಲ್ಲ ನಾಯಕನು ಚಂದ್ರನು. ಚಂದ್ರನಂತೆ ಬೆಳಗ್ತಾ ಇದ್ದಾಳೆ ಅಂತ. ತಾರಾನಾಯಕ ಶೇಖರಂ ಸ್ಮಿತಮುಖಿ ಮಾಪೇನ ವಕ್ಷೋರುಹಂ. ಸ್ಮಿತಮುಖಿ ಅಂದರೆ ಯಾವಾಗಲೂ ಮುಗುಳ್ನಗೆಯಿಂದ ಕೂಡಿರುವಂಥವಳು ಅಂತ ಹೇಳ್ತಾರೆ. ಯಾರು ಈ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೋ ಅವರಲ್ಲಿ ಯಾವಾಗಲೂ ಒಂದು ಮುಗುಳ್ನಗೆ ಅನ್ನುವಂಥದ್ದು ಇರುತ್ತೆ. ಯಾವಾಗಲೂ ಒಂದು ಮುಖದಲ್ಲಿ ಒಂದು ಕಳೆ ಅನ್ನುವಂಥದ್ದು, ಮಂದಹಾಸ ಇರುತ್ತೆ, ಒಂದು ಕಳೆ ಅನ್ನುವಂಥದ್ದು ಇರುತ್ತೆ. ಈ ವ್ಯಕ್ತಿಯನ್ನು ನೋಡಿದ ತಕ್ಷಣ ಇವನೊಬ್ಬ ಸಾಧಕ ಅನ್ನೋವಂಥದ್ದು ಗುರುತಿಸ್ತಾರೆ. ಹಾಗಾಗಿ ಜಗನ್ಮಾತೆ ಯಾವಾಗಲೂ ನಗ್ನಗ್ತಾ ಇರ್ತಾಳೆ, ಮುಗುಳ್ನಗೆಯಿಂದ ಕೂಡಿರುವಂಥಳು. ಹಾಗಾಗಿ ಯಾವ ಸಾಧಕನಾದರೂ ಸರಿ ಅವನು ಮುಗುಳ್ನಗೆಯಿಂದ ಕೂಡಿರ್ತಾನೆ, ಆನಂದವಾಗಿರ್ತಾನೆ. ವಕ್ಷೋರುಹಂ, ವಕ್ಷ ಅಂತಂದರೆ ಎದೆ, ಚೆನ್ನಾಗಿ ಅಭಿವೃದ್ಧಿ ಹೊಂದಿರುವಂಥ ಎದೆಗಳನ್ನು ಹೊಂದಿರುವಂಥವಳು. ಪಾಣಿಭ್ಯ ಮಲಿಪೂರ್ಣ ರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ. ರತ್ನಗಳಿಂದ ನಿರ್ಮಿತವಾದಂಥ ಪಾತ್ರೆಯಲ್ಲಿ ಮಲಿಪೂರ್ಣ ಅಂದರೆ ಜೇನುತುಪ್ಪವನ್ನು ಇಟ್ಕೊಂಡು ಇದ್ದಾಳೆ. ಆ ಜೇನುತುಪ್ಪಕ್ಕೆ ಆ ಸುವಾಸನೆಗೆ ಜೇನಿನ ಹುಳುಗಳೆಲ್ಲ ಓಡಾಡ್ತಾ ಇರ್ತವೆ. ಜೇನುತುಪ್ಪ ಅಂದರೆ ಏನು ಅಂತಂತಂದರೆ ಅದು ಆಧ್ಯಾತ್ಮಿಕ ಮಧು ಅಂತ ಕರೀತಾರೆ. ಪಾಣಿಭ್ಯ ಮಲಿಪೂರ್ಣ ರತ್ನಚಷಕಂ. ಆ ಆಧ್ಯಾತ್ಮಿಕ ಮಧುವನ್ನು ಇಟ್ಟುಕೊಂಡು ತನ್ನ ಭಕ್ತರಿಗೆ ಹಂಚುವುದಕ್ಕೋಸ್ಕರ ಕಾಯ್ತಾ ಇದ್ದಾಳೆ ಅಂತ. ಆ ಭಕ್ತಿಯ ಸುದೆ, ಆ ಭಕ್ತಿಯ ಒಂದು ಆಳವಾದ ಧ್ಯಾನದ ಅನುಭವವನ್ನು ಕೊಡೋದಕ್ಕೆ ಕಾತುರಳಾಗಿದ್ದಾಳೆ, ಅದನ್ನು ಪ್ರೀತಿಯಿಂದ ಕೊಡೋದಕ್ಕೆ. ರಕ್ತೋತ್ಪಲಾಂ ನಿಭೃತೀಂ. ಇನ್ನೊಂದು ಕೈಯಲ್ಲಿ 5 ಹೂವುಗಳನ್ನು, ಕೆಂಪು ಹೂವುಗಳನ್ನು ಹಿಡಿದಿದ್ದಾಳೆ ಅನ್ನೋದು ಈ ಒಂದು ಮಾತಿನ ಅರ್ಥ. ಒಂದು ಕೈಯಲ್ಲಿ ಜೇನುತುಪ್ಪವನ್ನು, ಇನ್ನೊಂದು ಕೈಯಲ್ಲಿ ಕೆಂಪುನ ಹೂವುಗಳನ್ನು ಹಿಡಿದಿದ್ದಾಳೆ. ಸೌಮ್ಯಾಂ ರತ್ನಘಟಸ್ಥ ರಕ್ತಚರಣಂ. ಸೌಮ್ಯ ಅಂದರೆ ಅವಳಿಗಿಂತ ಸೌಂದರ್ಯವಂತರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಸೌಮ್ಯ ಸ್ವರೂಪಳು, ಸೌಂದರ್ಯವಂತಳು, ಯಾರು ಆ ಜಗನ್ಮಾತೆಗೆ ಮೀರಿಸುವಂಥವ್ರು ಯಾರೂ ಇಲ್ಲ. ಅದೇ ಕಟ್ಟ ಕಡೆಯದ್ದು. ಸೌಂದರ್ಯವೂ ಸಹ ಕಟ್ಟ ಕಡೆಯದು, ಆ ಒಂದು ಸೌಮ್ಯತೆಯನ್ನು ಕಟ್ಟ ಕಡೆಯದು. ಆ ಜಗನ್ಮಾತೆಗೆ ಮೀರಿದ್ದು ಯಾವುದೂ ಇಲ್ಲ. ಮಾಣಿಕ್ಯಗಳಿಂದ ಕೂಡಿದ ಆ ಚಿನ್ನದ ಪಾತ್ರೆಯ ಮೇಲೆ ಆ ಎಡಪಾದವನ್ನು ಇಟ್ಟಿದ್ದಾಳೆ. ಆ ಜಗನ್ಮಾತೆಯ ಪಾದವು ಕೆಂಪು, ಆ ಪಾದದ ಮೇಲೆ ಗೋರಂಟಿ ಚಿತ್ರಗಳನ್ನು ರಚನೆ ಮಾಡಲಾಗಿದೆ. ಪಾದವನ್ನು ಚಿನ್ನದ ಪಾತ್ರೆಯ ಮೇಲೆ ಇಟ್ಟ ಕೂಡಲೇ ಮಾಣಿಕ್ಯಗಳು ಬೆಳಗ್ಲಿಕ್ಕೆ ಶುರುವಾಯ್ತಂತೆ. ಮಾಣಿಕ್ಯಗಳು ಜಗನ್ಮಾತೆಯ ಪಾದಗಳಿಂದ ಹೊಳಿತಾ ಇದ್ದಾವ, ಮಾಣಿಕ್ಯಗಳಿಂದ ಜಗನ್ಮಾತೆ ಪಾದ ಹೊಳಿತಾ ಇದೆಯಾ, ಗೋರಂಟಿಯಿಂದ ಪಾದಗಳು ಬೆಳಗ್ತಾ ಇದೆಯವ ಅನ್ನೋದು ಅದು ಹೇಗೆ ಅಂತ ಹೇಳೋಕ್ಕಾಗಲ್ವಂತೆ. ಒಟ್ಟಿನಲ್ಲಿ ಅಲ್ಲಿ ಪಾದಗಳು, ಜಗನ್ಮಾತೆಯ ಪಾದಗಳು ಬೆಳಗ್ತಾ ಇದ್ದಾವೆ, ಮಾಣಿಕ್ಯಗಳಿಂದ ಹೊಳಿತಾ ಇದ್ದಾವೆ ಅನ್ನೋದು. ಅಂಥ ಒಂದು ದಿವ್ಯ ಮೂರ್ತಿಯನ್ನು ಧ್ಯಾಯೇತ್ ಪರಾಮಾಂಬಿಕಾಂ. ಪರಾಮಾಂಬಿಕಾಂ ಅಂತಂದರೆ ಬ್ರಹ್ಮಾಂಡದ ತಾಯಿಯಾದಂಥ ಆ ಜಗನ್ಮಾತೆಯನ್ನು ನಮಸ್ಕರಿಸೋಣ, ಪ್ರಾರ್ಥಿಸೋಣ, ಶರಣಾಗೋಣ ಅನ್ನೋ ಈ ಒಂದು ಶ್ಲೋಕದ ಅರ್ಥ. ಒಂದು ವಶಿನ್ಯಾದಿ ವಾಗ್ದೇವತೆಗಳು ಜಗನ್ಮಾತೆಯನ್ನು ಈ ಧ್ಯಾನ ಶ್ಲೋಕದಲ್ಲಿ ಸ್ತುತಿಸಿದ್ದಾರೆ. ಅಂಥ ಒಂದು ದಿವ್ಯ ಮೂರ್ತಿಯನ್ನು ನಾವು ನಿರಂತರವಾಗಿ ಕಲ್ಪನೆ ಮಾಡ್ಕೊಬೇಕು,
ಧ್ಯಾನಕ್ಕಾಗಿ ಇದು ಬಹಳ ಉಪಯುಕ್ತವಾದಂಥ ವಿಚಾರವಾಗುತ್ತೆ. ಈ ರೀತಿ ನಾವು ಅರ್ಥೈಸ್ಕೊಂಡು ಆ ಒಂದು ಮಂತ್ರವನ್ನು ಪಠನೆ ಮಾಡಿದಾಗ, ಸ್ತೋತ್ರವನ್ನು ಹೇಳ್ಕೊಂಡಾಗ ಬಹಳ ಬೇಗ ಬಹಳ ಬೇಗ ಆ ಒಂದು ದರ್ಶನವನ್ನ ನಾವು ಪಡಿಲಿಕ್ಕೆ ಸಾಧ್ಯ ಇದೆ. ಜಗನ್ಮಾತೆ ಪರಮೇಶ್ವರನ ಮಡಿಲಲ್ಲಿ ಕುಳಿತು ಆ ಒಂದು ಕಲ್ಪನೆ ಬರ್ಬೇಕಂದ್ರೂ ಕೂಡ ಹೌದು ಒಂದು ಮೂಲ ಬೇಕಾಗುತ್ತೆ. ಹೌದು, ಬಲಗಾಲನ್ನು ಮಡಿಚಿ ಎಡಗಾಲನ್ನ ಮಾಣಿಕ್ಯಗಳಿಂದ ತುಂಬಿರುವಂಥ ಆ ಚಿನ್ನದ ಮಡಿಕೆಯ ಮೇಲೆ ಎಡಪಾದವನ್ನು ಇಟ್ಟಿದ್ದಾಳೆ. ಒಂದು ಕೈಯಲ್ಲಿ ಆಧ್ಯಾತ್ಮಿಕ ಮಧುವನ್ನು ಹಿಡಿದಿದ್ದಾಳೆ, ಇನ್ನೊಂದು ಕೈಯಲ್ಲಿ ಕೆಂಪು ಪುಷ್ಪಗಳನ್ನು ಹಿಡಿದಿದ್ದಾಳೆ. ಆಮೇಲೆ ಆ ಸ್ಮಿತಮುಖಿ, ಯಾವಾಗಲೂ ನಗುಮುಖದಿಂದ ಕೂಡಿರುವಂಥ ಅವಳು ಜಗನ್ಮಾತೆ. ಆ ಒಂದು ನಗುಮುಖದಲ್ಲಿ ಆಮೇಲೆ ಒಂದು ಕಿರೀಟ ಇದೆ, ರತ್ನಗಳಿಂದ ನಿರ್ಮಿತವಾದಂಥ ಕಿರೀಟ. ಅದು ಆ ಕಿರೀಟದಲ್ಲಿ ಒಂದು ಚಂದ್ರನನ್ನು ಇಡಲಾಗಿದೆ. ಆ ಚಂದ್ರನ ಬೆಳಕಿನಿಂದ ಜಗನ್ಮಾತೆಯ ರೂಪ ಹೊಳಿತಾ ಇದೆ. ಇಂಥ ಒಂದು ಆನಂದದಾಯಕ ದೃಶ್ಯವನ್ನ ಇದನ್ನ ಕಲ್ಪಿಸ್ಕೊಳ್ಳೋದು ಕೂಡ ಸಾಧ್ಯ ಅಲ್ಲ. ಅದ್ಭುತ. ಇಂಥ ಒಂದು ದೃಶ್ಯವನ್ನು ನಾವು ಯಾವಾಗಲೂ ನೆನೆಸ್ಕೊಂಡು ಕಣ್ಮುಂದೆ ಬಂತು ಅಂದ್ರೆ ಅದೇ ಅದಕ್ಕಿಂತ ಭಾಗ್ಯ ಬೇರೆ ಇಲ್ಲ. ಯಾವಾಗ ಈ ಒಂದು ಮಂಗಳ ಮೂರ್ತಿಗಳನ್ನು ನಾವು ಕಲ್ಪನೆ ಮಾಡ್ಕೊತೀವೋ ಆವಾಗ ಕಷ್ಟಗಳಿರಲ್ಲ, ನೋವುಗಳಿರಲ್ಲ, ಎಲ್ಲ ಕಷ್ಟಗಳು ದೂರ ಆಗುತ್ತೆ. ಇನ್ನೊಂದು ದತ್ತಾತ್ರೇಯಂದ್ರಿಂದ ರಚನೆ ಮಾಡಿದಂಥ ಇನ್ನೊಂದು ಸ್ತೋತ್ರ, ಅರುಣಾಂ ಕರುಣಾತರಂಗಿತಾಕ್ಷಿ ಧೃತಪಾಶಾಂಕುಶ ಪುಷ್ಪಬಾಣ ಚಾಪ ಅಣಿಮಾದಿಭಿರಾವೃತಾಂ ಮಯೂಖೈಃ ಅಹಮಿತ್ಯೇವ ವಿಭಾವಯೇ ಭವಾನಿ. ಮೊದಲು ಹೇಳಿದ ಧ್ಯಾನ ಶ್ಲೋಕವನ್ನು ವಶಿನ್ಯಾದಿ ವಾಗ್ದೇವತೆಗಳು ರಚನೆ ಮಾಡಿತ್ತಂದರೆ, ಈ ಒಂದು ಧ್ಯಾನ ಸ್ತೋತ್ರವನ್ನು ದತ್ತಾತ್ರೇಯರು ರಚನೆ ಮಾಡಿದ್ದಾರೆ. ಸಾಮಾನ್ಯವಾಗಿ 3 ಮುಖಗಳುಳ್ಳ ದೇವತಾ ಸ್ವರೂಪ ಅಂತ ಹೇಳ್ತಾರೆ. ದತ್ತಾತ್ರೇಯನಿಗೆ ಸಾಕ್ಷಾತ್ ಶಿವನೇ ಶ್ರೀವಿದ್ಯಾ ಉಪಾಸನೆಯ ದೀಕ್ಷೆಯನ್ನು ಕೊಟ್ಟಿದ್ದು. ದತ್ತಾತ್ರೇಯರು ಧ್ಯಾನದ ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಎಷ್ಟೊಂದು ಅದ್ಭುತವಾಗಿದೆ. ಅದರಲ್ಲೂ ಬರುವಂಥದ್ದು ಇಂಥದ್ದೇ ವಿಷಯ, ಈ ಶ್ಲೋಕದಲ್ಲೂ ಇಂಥದ್ದೇ ವಿಷಯ ಬರುತ್ತೆ. ಆದರೆ ಮೊದಲು ವಶಿನ್ಯಾದಿ ವಾಗ್ದೇವತೆಗಳು ದೇವಿಗೆ 2 ಕೈಗಳಿರುವಂತೆ, 2 ಭುಜಗಳಿರುವಂತೆ ಒಂದು ರಚನೆ ಮಾಡಿದ್ದಾರೆ. ಈ ಒಂದು ದತ್ತಾತ್ರೇಯರ ಸ್ತೋತ್ರದಲ್ಲಿ 4 ಭುಜಗಳಿದ್ದಾವೆ, ಚತುರ್ಭುಜಗಳು. ಅರುಣಾಂ ಕರುಣಾ ತರಂಗಿತಾಕ್ಷಿ. ಅರುಣ ಅಲ್ಲಿ ತಣ್ಣಗಾದರೆ 5 ನಿಮಿಷಕ್ಕೆ ನಾವು ತಣ್ಣಗಾಗ್ಬಿಡ್ತೀವಿ. ಅಂದರೆ ಸೂರ್ಯನು ಹೇಗೆ ಬೆಳಕಿನ ಕಿರಣಗಳನ್ನು ಪಸರಿಸ್ತಾ ಇದ್ದಾನೋ ಹಾಗೆ ಜಗನ್ಮಾತೆಯು ಕರುಣಾ ತರಂಗಗಳನ್ನು ತನ್ನ ಭಕ್ತರಿಗಾಗಿ ನಿರಂತರವಾಗಿ ಕೊಡ್ತಾ ಇದ್ದಾಳೆ. ಅದನ್ನು ಪಡೆಯೋದಕ್ಕೆ ನಾವು ಸಿದ್ಧವಾಗಿಲ್ಲ. ತರಂಗಿತಾಕ್ಷಿ ಕರುಣೆಯಿಂದ ಆ ತರಂಗಗಳನ್ನು ಕಳಿಸಿಕೊಡ್ತಾ ಇದ್ದಾಳೆ. ನಾವು ತಗೊಳ್ಳೋದಕ್ಕೆ ಸಿದ್ಧವಾಗಿಲ್ಲ, ನಾವು ಸಿದ್ಧರಿಲ್ಲ. ಏನು ಮಾಡೋದು? ಧೃತ ಪಾಶಾಂಕುಶ ಪುಷ್ಪಬಾಣ ಚಾಪ. ಧೃತ ಪಾಶಾಂಕುಶ ಅಂದರೆ ಆ 2 ಕೈಗಳಲ್ಲಿ ಪಾಶ ಅಂಕುಶವನ್ನು ಹಿಡಿದಿದ್ದಾಳೆ, ಇನ್ನೊಂದು ಕೈಯಲ್ಲಿ ಕಬ್ಬಿನ ಜಲ್ಲೆಯನ್ನು ಹಿಡಿದಿದ್ದಾಳೆ, ಇನ್ನೊಂದು ಕೈಯಲ್ಲಿ 5 ಪುಷ್ಪಗಳನ್ನು ಹಿಡಿದಿದ್ದಾಳೆ. ಪಾಶಾಂಕುಶ ಪುಷ್ಪಬಾಣ ಚಾಪ ಅಣಿಮಾದಿ ಬಿರಾವೃತಾಂ ಮಯೂಖೈ. ಅಣಿಮಾದಿ ಅಷ್ಟಸಿದ್ಧಿಗಳು ಅಂದರೆ ಜಗನ್ಮಾತೆಯನ್ನು ಅಣಿಮಾದಿ ಅಷ್ಟಸಿದ್ಧಿಗಳು ಸುತ್ತುವರೆದಿದ್ದಾರೆ. ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಾಕ್ಯಾಮ್ಯ, ಈಶಿತ್ವ ಮತ್ತು ವಾಸ್ತವ ಆವೃತಾಂ ಅಂದರೆ ಎಲ್ಲರೂ ಆ ಜಗನ್ಮಾತೆಯನ್ನು ಆವರಿಸಿದ್ದಾರೆ. ಅಹಮಿತ್ಯೇವ ವಿಭಾವಯೇ ಭವಾನಿ. ಅಣಿಮಾದಿ ಅಷ್ಟಸಿದ್ಧಿಗಳು ಆ ಬೆಳಕಿನ ಕಿರಣಗಳಂತೆ ಸುತ್ತುವರೆದಿದ್ದಾರೆ ಜಗನ್ಮಾತೆಗೆ. ಅಹಮಿತ್ಯೇವ, ಅಹಂ ನಾನು ಈ ಜಗನ್ಮಾತೆಯ ಚರಣಗಳಿಗೆ ನಾನು ಸಂಪೂರ್ಣವಾಗಿ ಶರಣಾಗುತ್ತೇನೆ. ಅಥವಾ ಭವಾನಿ ಅನ್ನುವಂಥದ್ದು ಸಹಸ್ರನಾಮದಲ್ಲಿ 112ನೇ ನಾಮ. ಅದು ಆ ಭವಾನಿ ಅನ್ನುವಂಥದ್ದು ಬರೋವಾಗ ಅದರ ವಿಷಯಗಳೆಲ್ಲ ತಿಳ್ಕೊಳ್ಳೋಣ. ಭವಾನಿ ಅಂದರೆ ಜಗತ್ತಿಗೆ ಭವಾನಿ, ಜಗತ್ತಿಗೆ ತಾಯಿ. ಆ ತಾಯಿಗೆ ನಾನು ನಮಸ್ಕರಿಸುತ್ತೇನೆ, ಧ್ಯಾನಿಸುತ್ತೇನೆ, ಆ ಜಗನ್ಮಾತೆಯ ಪಾದಗಳನ್ನು ಧ್ಯಾನಿಸುತ್ತೇನೆ. ಇಂಥ ವಿಷಯಗಳನ್ನು
ನಾವು ಧ್ಯಾನಕ್ಕೆ ತೆಗೆದುಕೊಂಡು ಆನಂತರ ಸಹಸ್ರನಾಮವನ್ನು ಒಂದೊಂದೇ ನಾಮವನ್ನು ವಿಚಾರ ಮಾಡ್ತಾ ಬರೋಣ. ಇದನ್ನು ಮೊದಲು ಧಾರಣ ಮಾಡಬೇಕು. ಇದನ್ನು ಚಿಂತನೆ ಮಾಡಬೇಕು, ಇದನ್ನು ಧಾರಣ ಮಾಡಬೇಕು, ಇದನ್ನು ಧ್ಯಾನಿಸಬೇಕು. ಆ ನಂತರ ಸಹಸ್ರನಾಮವನ್ನು ಪಠಿಸಿದ್ರೆ ರಾತ್ರಿ ಮಲ್ಕೊಳ್ಳೋವಾಗ ಈ ಥರ ಒಂದು ಚಿಂತನೆ ಮಾಡಿ, ಬೆಳಗ್ಗೆ ಎದ್ದೇಳುವಾಗ ಈ ಒಂದು ಚಿಂತನೆ ಮಾಡಿ, ಈ ಒಂದು ಧ್ಯಾನ ಶ್ಲೋಕವನ್ನು ಸುಮ್ಮನೆ ಮನಸ್ಸಿನಲ್ಲಿ ಅವಲೋಕನ ಮಾಡಿದ್ರೆ ಸಾಕು. ಎಂಥ ಒಂದು ಕಷ್ಟಗಳಿದ್ರೂ ದೂರ ಆಗೋಗುತ್ತೆ, ಎಂಥ ಒಂದು ಸಮಸ್ಯೆ ಇದ್ರೂ ದೂರ ಆಗ್ಬಿಡುತ್ತೆ. ಇಂಥ ಒಂದು ಅದ್ಭುತವಾದಂಥ ದಿವ್ಯ ಜೀವನ ನಿಮ್ಮದಾಗಲಿ ಅಂತ ಭಾವಿಸ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸೋಣ. ಪ್ರತಿಯೊಂದು ಸಂಚಿಕೆಗೂ ಒಂದು ಟಿಪ್ಸ್ ಕೊಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಈ ಒಂದು ಸಂಚಿಕೆಯಲ್ಲಿ ಒಂದು ಟಿಪ್ಸ್ ಏನಂದರೆ, ಅನೇಕರಿಗೆ ಎಷ್ಟೊಂದು ಜನ ವೈರಿಗಳಿರ್ತಾರೆ, ಅಕ್ಕಪಕ್ಕದವರೇ, ಎಷ್ಟು ಬೇಗ ಬೆಳೆದ್ಬಿಟ್ಟ ಇವನು ಚೆನ್ನಾಗಿದ್ದಾನೆ, ಇವನಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಬೇಕು, ಹಿತಶತ್ರುಗಳು ಅನ್ನೋರು ಬೇಕಾದಷ್ಟು ಜನ ಇರ್ತಾರೆ, ಅಕ್ಕಪಕ್ಕದಲ್ಲಿ ಇರ್ತಾರೆ. ಇವನಿಗೂ ಮಾತ್ರ ಬಂಧು ಬಳಗದಲ್ಲೇ ಬೇಕಾದಷ್ಟು ಜನ, ಸ್ನೇಹಿತರಲ್ಲೂ ಇರ್ತಾರೆ. ಇಂಥದ್ದೆಲ್ಲ ಪರಿಹಾರ ಆಗಬೇಕು ಅಂತಂದರೆ ಒಂದು ಮಂತ್ರ ಹೇಳ್ಕೊಡ್ತೀನಿ. ಆ ಮಂತ್ರವನ್ನು ಯಾರು ಹೇಳ್ಕೊಳ್ತಾರೋ ಅವರ ಹೆಸರು ಹೇಳ್ಬಿಟ್ಟು, ಯಾರು ನಿಮಗೆ ಶತ್ರುಗಳು ಆ ಶತ್ರುವಿನ ಹೆಸರನ್ನು ಹೇಳ್ಬಿಟ್ಟು ಈ ಒಂದು ಮಂತ್ರವನ್ನು 11 ಸಲ, 27 ಸಲ, 54 ಸಲ, 108 ಸಲ, ಈ ಥರ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೋ ಆ ಒಂದು ಸಂಖ್ಯೆಯನ್ನು ನೀವು ಮಾಡಿದ್ರೆ ಆ ಶತ್ರುಗಳೆಲ್ಲ ಮಿತ್ರರಾಗ್ತಾರೆ. ಇಲ್ಲಾಂದರೆ ಶತ್ರುತ್ವ ನಾಶವಾಗುತ್ತೆ. ಯಾಕಂದರೆ ಇನ್ನೊಬ್ರಿಗೆ ತೊಂದರೆ ಆಗೋದನ್ನು ನಾವು ಬಯಸಬಾರ್ದು. ಶತ್ರುಗಳು ನಾಶ ಆಗ್ತಾರೆ ಅಂದರೆ ಶತ್ರುತ್ವ ನಾಶ ಆಗುತ್ತೆ ಇರೋದಿಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಜಗನ್ಮಾತೆ, ಯಾಕೆಂದರೆ ಅವ್ರಿಗೂ ತಾಯಿನೇ ಅವರು, ಜಗನ್ಮಾತೆ ಅವ್ರಿಗೂ ತಾಯಿನೇ, ಪ್ರಾರ್ಥಿಸುವವ್ರಿಗೂ ತಾಯಿನೇ, ಪ್ರಾರ್ಥಿಸದೇ ಇರೋವ್ರಿಗೂ ತಾಯಿನೇ. ಹಾಗಾಗಿ ಇಲ್ಲಿ ಒಂದು ಮಂತ್ರ ಏನು ಅಂದರೆ ಸೌಹು ಐಂ ಕ್ಲೀಂ, ಸೌಹು ಐಂ ಕ್ಲೀಂ ಅನ್ನೋ ಅಂಥದ್ದು 3 ಬೀಜಾಕ್ಷರಗಳನ್ನು 108 ಸಲ ಅಥವಾ 54 ಸಲ, 27 ಸಲ, 11 ಸಲ ಹೇಳ್ಕೊಂಡು ಆ ಶತ್ರುಗಳ ಹೆಸರನ್ನು ಹೇಳ್ಕೊಂಡು ಈ ಮಂತ್ರವನ್ನು ಮಾಡಬೇಕು. ಈ ಶತ್ರುತ್ವ ನಾಶವಾಗುತ್ತೆ. ಒಂದೊಂದು ಸಂಚಿಕೆಯಲ್ಲೂ ಒಂದೊಂದು ವಿಷಯಗಳನ್ನು ತಿಳಿಸ್ಕೊಡ್ತೀವಿ. ಇವತ್ತಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.